ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್. ಓಕೆ, ಸೊ ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ PMಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಏನು ಮಾಡ್ತಿದ್ದೀನಿ, ಜಾಬ್ ಮಾಡ್ತಾಯಿದ್ದೀನಿ. ಓಕೆ, ನಾನು ಇವತ್ತು ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಲೆವೆಲ್ 2 ಅಂದರೆ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬೀಳುವ 1 ಅಂಕದ ಪ್ರಶ್ನೆಗಳನ್ನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಅದರ ವಿಡಿಯೋ ಇದು. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಫಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ಅವರು 2 ವಿಧದ ಚಸ್ಸಿಸ್ ಫ್ರೇಮನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಒಂದು ಬರ್ತೈತೆ ರೀ ಫುಲ್ ಫಾರ್ವರ್ಡ್ ಚಸ್ಸಿಸ್ ಬರ್ತೈತಿ, ಇನ್ನೊಂದು ಸೆಮಿ ಫಾರ್ವರ್ಡ್ ಚಸ್ಸಿ ಬರ್ತೈತಿ. ಓಕೆ, ಫುಲ್ ಫಾರ್ವರ್ಡ್ ಅಂತಂದ್ರೆ ಡ್ರೈವರ್ನ ಮುಂದ್ಗಡೆ ಇಂಜಿನ್ ಕಂಪಾರ್ಟ್ಮೆಂಟ್ ಇತ್ತಂತಂದ್ರೆ ಅದಕ್ಕೇನಂತೀವಿ ನಾವು ಫುಲ್ ಫಾರ್ವರ್ಡ್ ಅಂತೀವಿ. ಸೆಮಿ ಫಾರ್ವರ್ಡ್ ಅಂತಂದ್ರೆ ಡ್ರೈವರ್ನ ಹತ್ತಿರ ಅಥವಾ ಡ್ರೈವರ್ನ ಸೈಡ್ ಬಾಜು. ಓಕೆ, ಸೊ ಇಂಜಿನ್ನ ಕಂಪಾರ್ಟ್ಮೆಂಟ್ ಇತ್ತಂದ್ರೆ ಅದಕ್ಕೇನಂತೇವ್ರಿ ನಾವು ಸೆಮಿ ಫಾರ್ವರ್ಡ್ ಚಸ್ಸಿ ಅಂತ ಕರಿತೇವೆ. ಓಕೆ, ಸೊ ಇನ್ನೂ ಇದ್ರಾಗ ಬರ್ತೈತೆ ರೀ ಇಂಜಿನ್ ಮುಂಭಾಗದಲ್ಲಿ ಅಂತ ಬರ್ತೈತೆ ರೀ ಇಂಜಿನ್ ಅಟ್ ರೇಯರ್ ಅಂತ ಬರ್ತೈತಿ. ಓಕೆ, ಸೊ ಸೆಮಿ ಫಾರ್ವರ್ಡ್, ಫುಲ್ ಫಾರ್ವರ್ಡ್ ಇವೆಲ್ಲ ಏನ್ರಿ ಇವ ಚಸ್ಸಿಸ್ ಫ್ರೇಮ್. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಚಸ್ಸಿಸ್ ಅಂದರೆ ಏನಂತ ಕೇಳ್ಯಾರ ಅವ್ರು. ಸೊ ಚಸ್ಸಿಸ್ ಅಂದರೆ ಏನು ನೋಡ್ರಿ, ಇದು ಚಸ್ಸಿಸ್ ಚಕ್ರ ಮತ್ತು ಯಂತ್ರೋಪಕರಣಗಳು ಹೊಂದಿರತಕ್ಕಂಥ ಒಂದು ಆಯತಾಕಾರದ ಚೌಕಟ್ಟಾಗಿರ್ತೈತೆ ರೀ. ಓಕೆ, ಇದು ಮೋಟ್ರ್ ವಾಹನದ ಏನಾಗಿರ್ತೈತಿ ಕೆಳಭಾಗವಾಗಿರ್ತೈತಿ ಮತ್ತು ವಾಹನದ ಎಲ್ಲ ಯಂತ್ರೋಪಕರಣಗಳನ್ನು ಏನು ಮಾಡಿರ್ತೈತಿ ರೀ ಚಸ್ಸಿಸ್ ಒಳಗೊಂಡಿರ್ತೈತಿ. ಓಕೆ, ಏನು ರೀ ಯಂತ್ರೋಪಕರಣಗಳಂದ್ರೆ ಇಂಜಿನ್, ಕ್ಲಚ್, ಗೇರ್ ಬಾಕ್ಸ್, ಪ್ರೊಪಲ್ಲರ್ ಶಾಫ್ಟ್, ಡಿಫ್ರೆನ್ಷಿಯಲ್, ಓಕೆ, ಕೂಲಿಂಗ್ ಸಿಸ್ಟಮ್, ಚಾರ್ಜಿಂಗ್ ಸಿಸ್ಟಮ್, ಇಗ್ನಿಷನ್ ಸಿಸ್ಟಮ್, ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಇದ್ರ ಮೇಲೆ ಕನೆಕ್ಟ್ ಇರ್ತಾವೆ ರೀ. ಚಸ್ಸಿಸ್ನ ಮೇಲೆ ಏನು ಮಾಡ್ತೇವೆ ನಾವು ಎಲ್ಲವನ್ನ ಫಿಟ್ ಮಾಡಿರ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಯಾವುದೇ 2 ರೀತಿಯ ಚಾಲನಾ ಚಕ್ರಗಳನ್ನ ಹೆಸರಿಸಿ ಅಂತ ಹೇಳ್ಯಾರ ರೀ. 4x2 ಡ್ರೈವ್ ಅಂದ್ರೆ ಇಲ್ಲೇ 4 ಚಕ್ರಗಳು ಹೊಂದಿರ್ತೈತೆ ರೀ ಇಂಟು 2, ಅದರಲ್ಲಿ 2 ಚಕ್ರಗಳು ಏನಾಗಿರ್ತಾವೆ ರೀ ಚಾಲನಾ ಚಕ್ರಗಳಾಗಿರ್ತಾವೆ. ಇಲ್ಲಿ ಏನೈತೆ ರೀ ಇಲ್ಲೇ 4x4 ಐತೆ ರೀ. 4x4 ಅಂದ್ರೆ 4 ಚಕ್ರಗಳನ್ನು ಒಳಗೊಂಡಿದ್ದು, ಇನ್ನೂ 4 ಚಕ್ರಗಳು ಏನಾಗಿರ್ತಾವೆ, ಇವು 4 ಚಕ್ರಗಳು ಚಾಲನಾ ಚಕ್ರಗಳು ಆಗಿರ್ತಾವೆ. ಸೊ ಇದಕ್ಕೆ ಏನಂತೇವ್ರಿ ನಾವು ಚಾಸಿಸ್ ಡ್ರೈವ್ ಅಥವಾ ಡ್ರೈವ್ ಚಾಸಿಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೆಕ್ಸ್ಟ್ ಹೋಗೊಂಡ್ರೆ ನಾವಿನ್ನು ಅವಿಭಾಜ್ಯ ಚಸ್ಸಿಸ್ನ ಚೌಕಟ್ಟಿನ ಯಾವುದೇ 2 ಪ್ರಯೋಜನಗಳನ್ನ ಹೇಳ್ರಿ ಅಂತ ಹೇಳ್ರಿ. ಫಸ್ಟ್, ದೇಹದ ಮಹಡಿ, ಉದ್ದ ಮತ್ತು ಅಡ್ಡ ಸದಸ್ಯರಂತೆ ಕಾರ್ಯನಿರ್ವಹಿಸೋದ್ರಿಂದ ವೆಚ್ಚ ಕಡಿಮೆ. ಸೊ ಇದ್ರೊಳಗೆ ಏನು ಮಾಡ್ತೀವಿ ಅಂದ್ರೆ ಬಾಡಿ ಮತ್ತು ಇನ್ನೊಂದು ಏನು ರೀ ಲಾಂಗ್ ಮೆಂಬರ್ಸ್ ಎಲ್ಲ ಏನು ಮಾಡಿರ್ತೇವ್ರಿ ನಾವು ಒಂದಗಡೆ ಫಿಟ್ಟಿಂಗ್ ಮಾಡೋದ್ರಿಂದ ಏನಾಗಿರ್ತೈತಿ ರೀ ಇದು ನಿಮ್ಗೆ ಕಾಸ್ಟ್ ಕಡಿಮೆ ಬೀಳ್ತೈತಿ. ಎರಡನೇದು ಏನು ರೀ ವಾಹನದ ತೂಕ ಏನಿರ್ತೈತಿ ರೀ ಕಡಿಮೆ ಇರ್ತೈತಿ. ಸೊ ಅದಕ್ಕೆ ನಾವು ಇವುಗಳನ್ನು ಏನು ಮಾಡ್ತೇವೆ ರೀ ಕಾರ್ಸ್, ಹೈ ಸ್ಪೀಡ್ ವೆಹಿಕಲ್ಸ್ ಒಳಗೆ ಏನು ಮಾಡ್ತೇವೆ ನಾವು ಇವುಗಳನ್ನು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಯಾವುದೇ 2 ರೀತಿಯ ಫ್ರೇಮ್ ವಿಭಾಗಗಳನ್ನ ಹೆಸರಿಂದ ಅಂದರೆ ಆಗಲ್ಲ ಐತೆ ರೀ ಚಾನಲ್ ವಿಭಾಗ, ಬಾಕ್ಸ್ ವಿಭಾಗ, ಟ್ಯೂಬ್ಲರ್ ವಿಭಾಗ. ಓಕೆ, ಬಾಕ್ಸ್, ಚಾನಲ್, ಟ್ಯೂಬ್ಲರ್. ಓಕೆ, ಸೊ ಚಾನಲ್ ವಿಭಾಗವನ್ನು ನಾವೇನು ಮಾಡ್ತೇವೆ ರೀ ಲಾಂಗ್ ಮೆಂಬರ್ಸ್, ಬಾಕ್ಸ್ ವಿಭಾಗವನ್ನು ಕ್ರಾಸ್ ಮೆಂಬರ್ಸ್ ಮತ್ತು ಕೊಳವೆ ಆಕಾರದ ವಿಭಾಗಗಳನ್ನು ನಾವು 2 ವೀಲರ್ಸ್ ಮತ್ತು 3 ವೀಲರ್ಸ್ನಲ್ಲಿ ಅಥವಾ ಮೆಟಾಡೋರ್ಸ್ಗಳಲ್ಲಿ ಏನು ಮಾಡ್ತೇವೆ ರೀ ಬಳಸ್ತೇವೆ. ಓಕೆ, ಸೊ ಇವು 3 ಏನು ರೀ ಚಸ್ಸಿಸ್ ಫ್ರೇಮ್ನ ವಿಭಾಗಗಳು. ನೆಕ್ಸ್ಟ್ ಬರ್ತೈತೆ ರೀ ವಾಹನದಲ್ಲಿ ದೇಹದ ಅರ್ಥವೇನು. ಸೊ ನೋಡಿರಿ, ಶೀಟ್ ಮೆಟಲ್ ಘಟಕಗಳನ್ನು ಹೊಂದಿರುವ ಒಂದು ದೇಹದ ಹಂದರಕ್ಕೆ ನಾವೇನಂತೇವೆ ರೀ ಆಟೋ ಬಾಡಿ ಅಂತ ಕರಿತೇವೆ. ಇದನ್ನ ಏನು ಮಾಡ್ತೇವೆ ನಾವು ಚಸ್ಸಿಸ್ನ ಮೇಲೆ ಏನು ಮಾಡ್ತೇವೆ ರೀ ಫಿಕ್ಸ್ ಮಾಡ್ತೇವೆ. ನಮ್ಗೆ ಎಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ವಾಹನದ ದೇಹದಲ್ಲಿ ಬಳಸುವ 2 ಪ್ರಮುಖ ಘಟಕಗಳನ್ನ ಹೆಸರಿಸ್ರಿ. ಹುಡ್. ಓಕೆ, ಹುಡ್ ಅಂದ್ರೆ ಬಾನೆಟ್ ಅಂತೇವ್ರಿ ಇದಕ್ಕೆ ನಾವು. ಇದೇನು ಮಾಡ್ತೈತೆ ರೀ ಮಳೆ ನೀರಿನಿಂದ ಮತ್ತು ಧೂಳಿನಿಂದ ಏನು ಮಾಡ್ತೈತೆ ರೀ ಇಂಜಿನ್ ಕಂಪಾರ್ಟ್ಮೆಂಟನ್ನು ಸುರಕ್ಷತೆಯಿಂದ ಕಾಪಾಡ್ತೈತೆ. ಎರಡನೇದು ಬಂಪರ್. ಸೊ ಆಕ್ಸಿಡೆಂಟ್ ಆದಾಗ ಆ ಆಕ್ಸಿಡೆಂಟ್ನ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೆ ಬಂಪರನ್ನು ಏನು ಮಾಡ್ತೇವೆ ನಾವು ಯೂಸ್ ಮಾಡ್ತೇವೆ. ಬಂಪರ್ ಇತ್ತಂದ್ರೆ ಡ್ಯಾಮೇಜ್ ಏನಾಗ್ತೈತೆ ರೀ, ಆಕ್ಸಿಡೆಂಟ್ ಆದರೆ ಕಡಿಮೆ ಡ್ಯಾಮೇಜ್ ಆಗ್ತೈತೆ. ಓಕೆ, ಮೂರನೇದು ಡೆಕ್ ಮುಚ್ಚಳ ಅಂದರೆ ಡಿಕ್ಲೀಡ್ ರೀ. ಸೊ ಡಿಕ್ಲೀಡೋದು ಕೆಲಸ ಏನಪ್ಪ ಅಂತಂದ್ರೆ ಲಗೇಜ್ ನೀವು ಲಗೇಜನ್ನು ಎಲ್ಲಿ ಮಾಡ್ಬೋದು ರೀ ಡಿಕ್ಲೀಡ್ನಲ್ಲಿ ಏನು ಮಾಡ್ಬೋದು ಫಿಟ್ ಮಾಡ್ಬೋದು. ಬಾಗಿಲುಗಳು, ಡೋರ್ಸ್. ಓಕೆ, ಟು ಓಪನ್ ವೆನ್ ಯು ಸಿಟ್. ಓಕೆ, ಇದೆಲ್ಲ ಈಸಿ ಇದೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಇಂಜಿನ್ ಎಂದರೆ ಏನು ಕೇಳ್ರಿ. ಓಕೆ, ವೆರಿ ಈಸಿ ಕ್ವಶನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್. ಇದೇನು ಮಾಡ್ತೈತೆ ರೀ ರಾಸಾಯನಿಕ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ಪರಿವರ್ತನೆ ಮಾಡುವಂಥ ಒಂದು ಯಂತ್ರಕ್ಕೆ ನಾವೇನಂತೇವೆ ಇಂಜಿನ್ ಅಂತ ಕರಿತೀವಿ.
ಓಕೆ. ಸೊ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ನ ಏನು ಮಾಡ್ತೈತ್ರಿ ಇದು ಬರ್ನ್ ಮಾಡಿದಾಗ ಏನು ಉತ್ಪತ್ತಿ ಆಕೈತ್ರಿ ಹೀಟ್ ಉತ್ಪತ್ತಿ ಆಕೈತೆ. ಆ ಹೀಟನ್ನು ಏನು ಮಾಡ್ತೀವಿ ನಾವು ಮೆಕ್ಯಾನಿಕಲ್ ಎನರ್ಜಿನಾಗ ಏನು ಮಾಡ್ತೀವಿ ರೀ ಕನ್ವರ್ಟ್ ಮಾಡ್ತೇವೆ. ಸೊ ಈ ಒಂದು ಯಂತ್ರಕ್ಕೆ ನಾವು ಏನಂತೀವಿ ಇಂಜಿನ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಕಾರ್ಯಾಚರಣೆ ಆಧಾರದ ಮೇಲೆ ಇಂಜಿನ್ ವರ್ಗೀಕರಣಕ್ಕೆ ಏನು ರೀ ಆಟೋ ಸೈಕಲ್ ಅಂತಂದ್ರೆ ಏನು ರೀ ಇದೆ. ಸೊ ಪೆಟ್ರೋಲ್ ಇಂಜಿನ್ ಯಾವ ಆಧಾರದ ಮೇಲೆ ವರ್ಕ್ ಆಕೈತಿ ರೀ ಆಟೋ ಸೈಕಲ್ ಮೇಲೆ ವರ್ಕ್ ಆಕೈತಿ. ಓಕೆ, ಆಟೋ ಸೈಕಲ್. ಸೊ ಇನ್ನು ಡೀಸೆಲ್ ಇಂಜಿನ್ ಬರ್ತೈತೆ ರೀ ಇದು ಡೀಸೆಲ್ ಸೈಕಲ್ ಮೇಲೆ ಏನು ಆಕೈತೆ ರೀ ವರ್ಕ್ ಆಕೈತೆ. ಸೊ ಈ ಆಟೋ ಸೈಕಲ್ ಅನ್ನೋದಕ್ಕೊಂದು ಕಾರಣ ಐತ್ರಿ ನಿಕೋಲಸ್ ಆಟೋ ಅನ್ನೋಂಥ ವ್ಯಕ್ತಿ ಏನು ಮಾಡಿದ್ರಿ ಡೀಸೆಲ್ ಇಂಜಿನನ್ನು ಪೆಟ್ರೋಲ್ ಇಂಜಿನನ್ನು 1876 ಏನು ಮಾಡಿದ್ರು ಅವರು ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಅದಕ್ಕೆ ನಾವು ಇದಕ್ಕೆ ಏನಂತೀವಿ ಆಟೋ ಸೈಕಲ್ ಅಂತ ಕರಿತೇವೆ. ಓಕೆ. ಇನ್ನು ಯಾವುದೇ ಎರಡು ರೀತಿಯ ದಹನವನ್ನು ವರ್ಗೀಕರಿಸ್ರಿ ಅಂತ ಹೇಳ್ರಿ. ಸ್ಪಾರ್ಕ್ ಇಗ್ನಿಷನ್ ಅಂದರೆ ಪೆಟ್ರೋಲ್ ಇಂಜಿನ್ ರೀ. ಎರಡನೇದೇನು ರೀ ಸಂಕೋಚನ ದಹನ ಅಂದರೆ ಕಾಂಪ್ರೆಷನ್ ಇಗ್ನಿಷನ್ ಇಂಜಿನ್. ಪೆಟ್ರೋಲ್ ಇಂಜಿನ್ ರೀ, ಇನ್ನೊಂದು ಡೀಸೆಲ್ ಇಂಜಿನ್. ಸ್ಪಾರ್ಕ್ ಇಗ್ನಿಷನ್ ಇಂಜಿನ್ SI ಇಂಜಿನ್ ಅಂತಾದ್ರೂ ನೀವು ಬರಿಬೋದು ರೀ, ಇಲ್ಲಾಂದ್ರೆ CI ಇಂಜಿನ್ ಅಂತಾದರೂ ನೀವು ಬರೆಯಬಹುದು. ಓಕೆ. ನೆಕ್ಸ್ಟ್ ಬರ್ತೈತೆ ರೀ ಸೊ ಸಿಲಿಂಡ್ರ್ಗಳ ಸಂಖ್ಯೆ ಆಧಾರದ ಮೇಲೆ ನಾವೇನು ಮಾಡ್ತೇವೆ ರೀ ಪ್ರಕಾರ ಪಟ್ಟಿ ಮಾಡಿರಿ ಅಂತೇಳಿ. ಸೊ 1 ಸಿಲಿಂಡರ್ ಇಂಜಿನ್ ರೀ, 2 ಸಿಲಿಂಡರ್ ಇಂಜಿನ್. ಓಕೆ. 1 ಸಿಲಿಂಡರ್ ಇಂಜಿನ್ 2 ಸಿಲಿಂಡರ್ ಇಂಜಿನ್. 1 ಸಿಲಿಂಡರ್ ಅಂದರೆ ಇದ್ರೊಳಗೆ ಒಂದು ಪಿಸ್ಟನ್ ಇರ್ತೈತೆ ರೀ. 2 ಸಿಲಿಂಡರ್ ಒಳಗಡೆ 2 ಪಿಸ್ಟನ್ ಇರ್ತೈತೆ ರೀ, 2 ಸಿಲಿಂಡರ್ ಇರ್ತೈತೆ. ಓಕೆ, ಈ ಥರ. ನೆಕ್ಸ್ಟ್ ಪ್ರಶ್ನೆ. ಓಕೆ. ಸೊ ಸಿಲಿಂಡರ್ಗಳ ಯಾವುದೇ ಎರಡು ವಿಧದ ಜೋಡಣೆ ಅಂತಂದ್ರೆ ಅಲೈನ್ಮೆಂಟ್ ಮೇಲೆ ಕೇಳ್ಯಾನ್ರಿ. ಇನ್ಲೈನ್ ವರ್ಟಿಕಲ್ ಅಂತ ಬರ್ತೈತೆ ರೀ. ಅಂದ್ರೆ ಸೇಮ್ ಈ ಥರ ಏನು ಮಾಡ್ತೇವೆ ಫಿಟ್ಟಿಂಗ್ ಮಾಡಿರ್ತೇವೆ ರೀ. V ಟೈಪ್ ಅಂತಂದ್ರೆ ಈ ಟೈಪ್. ಸೊ ಇಂಜಿನ್ನ ಸಿಲಿಂಡರ್ಗಳನ್ನು ಮತ್ತು ಕ್ರ್ಯಾಂಕ್ ಶಾಫ್ಟನ್ನು ಅಲೈನ್ ಮಾಡಿರ್ತೀವಿ. ಸೊ ಇವೆರಡೂ ರೀ ಇನ್ಲೈನ್ ವರ್ಟಿಕಲ್ ಮತ್ತು V ಟೈಪ್. ಓಕೆ. ಸೊ ನಾನು ಇಂಜಿನ್ನ ವಿಧಗಳಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದ್ರಲ್ಲಿ ಇವಕ್ಕರು 5 ಬರ್ತಾವ್ರಿ. ಇವು ಇನ್ಲೈನ್ ವರ್ಟಿಕಲ್ ಬರ್ತೈತೆ ರೀ, V ಟೈಪ್ ಬರ್ತೈತಿ, ಹಾರಿಜಾಂಟಲ್ ಬರ್ತೈತೆ ರೀ, ಅಪೋಸಿಟ್ ಬರ್ತೈತಿ. ಓಕೆ. ಸೊ ಕ್ರಾಸ್ ಟೈಪ್ ಬರ್ತೈತಿ. ಇವನ್ನೆಲ್ಲ ನಾನು ಅಲ್ಲಿ ಏನು ಮಾಡೇನ್ರಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೀನಿ. ನೆಕ್ಸ್ಟ್ ಬರ್ತೈತೆ ರೀ ಬೋರ್ ಅನ್ನೋ ವ್ಯಾಕೆನ್ಸಿ ಅಂತ ಏನ್ರಿ ಇಂಜಿನ್ ಸಿಲಿಂಡರ್ನ ಒಳಗಿನ ವ್ಯಾಸವನ್ನು ಏನಂತ ಕರಿತೇವೆ ನಾವು ಬೋರ್ ಅಂತ ಕರಿತೇವೆ. ಸಪೋಸ್ ಸಿಲಿಂಡರ್ ಐತೆ ಅಂತ ತಿಳ್ಕೊರಿ, ಈ ಪೋರ್ಷನನ್ನು ಏನಂತೇವೆ ನಾವು ಬೋರ್ ಅಂತ ಕರಿತೇವೆ. ಓಕೆ. ನೆಕ್ಸ್ಟ್ ಬರ್ತೈತೆ ರೀ ಸ್ಟ್ರೋಕನ್ನು. ಅಂದರೆ TDC ಇಂದ BDC ಗೆ ಅಥವಾ BDC ಇಂದ TDC ಗೆ ಸಂಪೂರ್ಣವಾಗಿ ಒಂದು ಸರಿ ಪಿಸ್ಟನ್ ಚಲಿಸಿರೋದಕ್ಕೆ ಏನಂತೇವೆ ನಾವು ಸ್ಟ್ರೋಕ್ ಅಂತ ಕರಿತೇವೆ. ಓಕೆ. ನೆಕ್ಸ್ಟ್ ಬರ್ತೈತೆ ರೀ ಪಿಸ್ಟನ್ ಸ್ಥಳಾಂತರವನ್ನು ವಿವರಿಸಿ. ಪಿಸ್ಟನ್ ಸ್ಥಳಾಂತರ ಅಂದ್ರೆ ನೋಡ್ರಿ, ಪಿಸ್ಟನ್ ಇದು TDC ಇಂದ BDC ಗೆ ಚಲಿಸುವ ಪಿಸ್ಟನ್ನಿಂದ ಉಜ್ಜಲ್ಪಟ್ಟ ಪರಿಣಾಮವನ್ನು ಪಿಸ್ಟನ್ ಸ್ಥಳಾಂತರ ಅಂತ ಕರಿತೇವೆ. ಅಂದ್ರೆ ಸೊ ಪಿಸ್ಟನ್ TDC ಇಂದ BDC ಗೆ ಏನು ಮೂಮೆಂಟ್ ಆಗ್ತಿರೋದಲ್ಲ, ಮೂಮೆಂಟ್ ಆಗುವಾಗ ಏನು ಮಾಡ್ತೈತಿರದ ವ್ಯಾಕ್ಯೂಮನ್ನು ಹೀರ್ಕೋತೈತಿ. ಓಕೆ. ಸೊ ಇಂಗ್ಲೀಷಲ್ಲಿ ಸಕ್ ಮಾಡ್ತೈತ್ರಿ. ಸೊ ಅದಕ್ಕೆ ನಾವೇನಂತೇವೆ ರೀ ಪಿಸ್ಟನ್ ಸ್ಥಳಾಂತರ ಅಂತ ಏನು ಮಾಡ್ತೇವೆ ಕರಿತೇವೆ. ಓಕೆ. ನೆಕ್ಸ್ಟ್ ಬರ್ತೈತೆ ರೀ. ಓಕೆ. ಸಂಪೀಡನ ಅನುಪಾತ, ಸಂಕೋಚನ ಅನುಪಾತ ಅಥವಾ ಕಾಂಪ್ರೆಷನ್ ರೇಷಿಯೋ ಅಂತ ಕೂಡ ಏನು ಮಾಡ್ತೇವೆ ನಾವು ಅದಕ್ಕೆ ಕರಿತೇವೆ. ಓಕೆ. ಸೊ BDC ಮೇಲಿನ ಪಿಸ್ಟನ್ನ ಪರಿಮಾಣ ಮತ್ತು TDC ಯಲ್ಲಿನ ಪಿಸ್ಟನ್ನ ಮೇಲಿನ ಪರಿಮಾಣದ ಅನುಪಾತವನ್ನು ಸಂಪೀಡನ ಅನುಪಾತ ಅಂತ ಏನು ಮಾಡ್ತಾರೆ ಕರಿತೇವೆ. ಇಲ್ಲ ಅಂದ್ರೆ ಸಪೋಸ್ ಇಲ್ಲಿ ಪಿಸ್ಟನ್ ಐತ್ರಿ. ಓಕೆ. ಇಲ್ಲಿ ದಹನಕ್ಕೆ ಒಳಪಡುವ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ನ ಪ್ರಮಾಣವನ್ನು ಅಥವಾ ಅದರ ಸಂಪೀಡನೆಯನ್ನು ಕೂಡ ನಾವೇನಂತೇವೆ ರೀ ಕಾಂಪ್ರೆಷನ್ ರೇಷಿಯೋ ಅಂತ ಕರಿತೀವಿ. ಸೊ ಪೆಟ್ರೋಲ್ ಇಂಜಿನ್ದು ಎಷ್ಟೈತ್ರಿ 8 to 9.5 ಅನುಪಾತ 1 ಐತಿ. ಡೀಸೆಲ್ ಇಂಜಿನ್ದು ಎಷ್ಟೈತ್ರಿ 16 ರಿಂದ 22 ಅನುಪಾತ 1 ಐತಿ. ಸೊ ಇದನ್ನು ಭಾಳ ಸರಿ ಏನು ಮಾಡ್ಯಾರ ರೀ ಕ್ವಶನ್ನ ಆ್ಯನ್ವಲ್ದಾಗ ಕೇಳ್ಯಾರ. ಓಕೆ. ನೆಕ್ಸ್ಟ್ ಬರ್ತೈತೆ ರೀ ಇಂಜಿನ್ ಟಾರ್ಕನ್ನು ವಿವರಿಸಿ ಅಂತೇಳಿ. ಇಂಜಿನ್ ಟಾರ್ಕ್ ಅಂದ್ರೆ ಏನು ರೀ? ಸೊ ಕ್ರ್ಯಾಂಕ್ ಶಾಫ್ಟ್ ಅಕ್ಷದ ಸುತ್ತ ಕಾರ್ಯನಿರ್ವಹಿಸುವ ಬಲದ ತಿರುವಿಕೆಯನ್ನು ನಾವೇನಂತೇವೆ ರೀ ಇಂಜಿನ್ನ ಟಾರ್ಕ್ ಅಂತ ಕರಿತೇವೆ. ಅಂದ್ರೆ ಕ್ರ್ಯಾಂಕ್ ಶಾಫ್ಟ್ ಎಷ್ಟು ಹೈ ರೊಟೇಷನ್ ಆಗ್ತೈತಲ್ಲ, ಎಷ್ಟು ಜಾಸ್ತಿ ರೊಟೇಷನ್ ಆಗ್ತೈತಲ್ಲ, ಇಂಜಿನ್ ಟಾರ್ಕ್ ಏನೈತ್ರಿ ಜಾಸ್ತಿ ಐತಿ, ಹೈ ಐತಿ ಅಂತ ನೀವು ತಿಳ್ಕೊಬೋದು. ನೆಕ್ಸ್ಟ್ ಬರ್ತೈತೆ ರೀ ಇಂಜಿನ್ನ ಪ್ರಾಮುಖ್ಯತೆಯನ್ನು ವಿವರಿಸಿ. ಸೊ ಇಂಜಿನ್ ಏನ್ರಿ ದಿಸ್ ಇಸ್ ಹಾರ್ಟ್ ಆಫ್ ಎನ್ ಆಟೋಮೊಬೈಲ್. ಓಕೆ. ಇದೇನು ಮಾಡ್ತೈತೆ ರೀ ರಾಸಾಯನಿಕ ಶಕ್ತಿಯನ್ನು ಏನು ಮಾಡ್ತೈತೆ ರೀ ಯಾಂತ್ರಿಕ ಶಕ್ತಿಯನ್ನು ಏನು ಮಾಡ್ತೈತೆ ರೀ ಬದಲಾವಣೆ ಮಾಡ್ತೈತಿ. ಓಕೆ. ಸೊ ನಿಮಗೆ ಎಷ್ಟು ಗೊತ್ತಿದ್ರೆ ಸಾಕು. ಇನ್ನು ನೆಕ್ಸ್ಟ್ ರೀ ಲುಬ್ರಿಕೇಶನ್ ಮೇಲೆ ಕೇಳೋಣ. ಶುಚಿತ್ವ ಇದೇನು ರೀ ಲುಬ್ರಿಕೇಶನ್ ಗುಣಲಕ್ಷಣ ರೀ. ತೈಲವು ಸಾಕಷ್ಟು ಏನಾಗಿರ್ಬೇಕು ರೀ ಸ್ವಚ್ಛ ಇರಬೇಕು. ಎರಡನೇದು ಸ್ಥಿರವಾಗಿರ್ಬೇಕು.
ಲೈಕ್ ಸ್ವಚ್ಛ ಇರಬೇಕ್ರಿ. ಎರಡನೇದು ಯಾವುದೇ ವಸ್ತುವಿನ ಜೊತೆ ಏನಾಗಬಾರ್ದು ರೀ, ಸ್ಥಿರವಾಗಿರ್ಬೇಕಂದ್ರೆ ಯಾವುದೇ ವಸ್ತುವಿನ ಜೊತೆ ಏನಾಗಬಾರ್ದು ರೀ, ಮಿಶ್ರಣ ಆಗಬಾರ್ದು. ಆದ್ದರಿಂದ ಕ್ರ್ಯಾಂಕೇಸ್ ಮತ್ತು ತೈಲ ರೇಖೆಗಳು ಏನಾಗಿರ್ತಾವೆ ರೀ, ಕ್ಲೀನ್ ಇರ್ತಾವೆ. ಓಕೆ, ಆಯಿಲ್ದ ಕೆಲಸ ಏನು ಗೊತ್ತ್ರಿ, ಘರ್ಷಣೆ ಕಡಿಮೆ ಮಾಡೋದು ಅಷ್ಟೇ ಅಲ್ರಿ. ಸೊ ಇಂಜಿನ್ನ ಚಲಿಸುವ ಘಟಕಗಳ ನಡುವೆ ಇರ್ತಕ್ಕಂಥ ಮತ್ತು ಘಟಕಗಳನ್ನು ಕ್ಲೀನ್ ಮಾಡೋದು ಕೂಡ ಏನ್ರಿ ಆಯಿಲ್ದ ಪ್ರಮುಖ ಕಾರ್ಯ. ಓಕೆ, ಸೊ ಈ ಥರ ಫ್ಲ್ಯಾಶ್ ಪಾಯಿಂಟನ್ನು ವಿವರಿಸಿ. ಸೊ ಫ್ಲ್ಯಾಶ್ ಪಾಯಿಂಟ್ ಅಂದರೆ ನೋಡ್ರಿ, ಸಾಮಾನ್ಯವಾಗಿ ಬಳಕೆಯಲ್ಲ ಸಂಭವಿಸುವ ತಾಪಮಾನದಲ್ಲಿ ತೈಲದ ಆವಿಗಳು ಮಿನುಗುವುದನ್ನು ತಪ್ಪಿಸಲು ತೈಲದ ಫ್ಲ್ಯಾಶ್ ಪಾಯಿಂಟ್ ಏನಿರ್ಬೇಕು ರೀ, ಹೆಚ್ಚಿಗೆ ಇರ್ಬೇಕಂತ ಹೇಳ್ತಾವೆ ನಾವು. ಫ್ಲ್ಯಾಶ್ ಪಾಯಿಂಟ್ ಅಂತಂದ್ರೆ ಸೊ ಆಟೋಮೆಟಿಕಲಿ ಬರ್ನ್ ಆಗ್ತಿರ್ತೈತೆ ಗೊತ್ತ್ರಿ. ಓಕೆ, ಸೊ ಆಟೋಮೆಟಿಕ್ಲಿ ಏನಾಗ್ತೈತೆ ರೀ, ಫೈರ್ ಬರ್ನ್ ಆಗ್ತೈತಿ. ಬರ್ನ್ ಆಗಕ್ಕೆ ಟೆಂಪ್ರೇಚರ್ ಏನಿರ್ಬೇಕು ರೀ, ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕಂತ ಏನು ಮಾಡ್ತಾನೆ ಹೇಳ್ತಾನೆ. ಓಕೆ, ಸೊ ಇದು ಸ್ವಲ್ಪ ಡೇಂಜರ್ ಐತ್ರಿ, ಬಟ್ ನೀವು ಇದನ್ನು ಬಾಯ್ಪಾಠ ಮಾಡಿದ್ರಂತೂ ಒಳ್ಳೇದು. ಓಕೆ, ಸೊ ಇಂಗ್ಲೀಷ್ನಾಗ ನೋಡಿದ್ರೆ ಇದ್ರದ್ದು ನಿಮ್ಗೆ ಡೆಫಿನೇಷನ್ ಬೇರೆನೇ ಬರ್ತೈತೆ. ಓಕೆ, ನೆಕ್ಸ್ಟ್ ಲೂಬ್ರಿಕೆಂಟ್ಗಳ ಯಾವುದಾದ್ರೂ ಎರಡು ಗುಣಲಕ್ಷಣಗಳನ್ನ ಹೆಸರಿಸಿ ಅಂತ ಹೇಳಿ ನಾವು ಸ್ನಿಗ್ಧತೆ, ಭೌತಿಕ ಸ್ಥಿರತೆ, ರಾಸಾಯನಿಕ ಸ್ಥಿರತೆ ಮತ್ತು ಫ್ಲ್ಯಾಶ್ ಪಾಯಿಂಟ್. ಸ್ನಿಗ್ಧತೆ ಅಂದ್ರೆ ನೋಡ್ರಿ, ತೈಲವು ಹರಿಯುವ ಪ್ರತಿರೋಧವನ್ನು ನಾವು ಸ್ನಿಗ್ಧತೆ ಅಂತೀವಿ. ಭೌತಿಕ ಸ್ಥಿರತೆ ಅಂತಂದ್ರೆ ತೈಲದ ಭೌತಿಕ ಸ್ಥಿರತೆ ಏನಿರ್ಬೇಕು ರೀ, ಸ್ಥಿರವಾಗಿರ್ಬೇಕು. ಯಾಕಂತಂದ್ರೆ ಚಳಿಗಾಲದಲ್ಲಿ ಏನಾಗಬಾರ್ದು ಇದೆ, ಗಟ್ಟಿ ಆಗಬಾರ್ದು, ಮತ್ತು ಬೇಸಿಗೆ ಕಾಲದಲ್ಲಿ ಏನು ಮಾಡಬಾರ್ದು ಇದೆ, ಆವಿಯಾಗಿ ಹೋಗಬಾರ್ದು. ನೀವು ನೆಕ್ಸ್ಟ್ ಬರ್ತೈತೆ ರೀ ರಾಸಾಯನಿಕ ಸ್ಥಿರತೆ. ಸೊ ರಾಸಾಯನಿಕ ಸ್ಥಿರತೆ ಒಳಗೆ ಏನಾಗ್ತೈತಪ್ಪ ಅಂತಂದ್ರೆ ತೈಲವು ಹೆಚ್ಚಿನ ತಾಪಮಾನದಲ್ಲಿ ಏನಾಗಿರ್ಬೇಕು ರೀ, ರಾಸಾಯನಿಕವಾಗಿ ಸ್ಥಿರವಾಗಿರ್ಬೇಕು ರೀ. ಎರಡನೇದು ಏನಂತಂದ್ರೆ ಇದು ಇಂಜಿನ್ನ ಘಟಕಗಳ ಮೇಲೆ ಆಕ್ಸಿಡೇಷನನ್ನು ಕ್ರಿಯೇಟ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಓಕೆ ಫ್ಲ್ಯಾಶ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಹೇಳ ನಿಮಗೆ. ಸೊ ಇದ್ರ ಏನಿರ್ಬೇಕು ರೀ, ಸೊ ತೈಲದ ತಾಪಮಾನ ಏನಿರ್ಬೇಕು ರೀ, ಹೆಚ್ಚಿಗೆ ಇರ್ಬೇಕು. ಯಾಕಂದ್ರೆ ಸೊ ಆವಿಗಳು ಮಿನುಗುವುದನ್ನು ತಪ್ಪಿಸಲು, ಅಂದ್ರೆ ಫ್ಯೂಲ್ ಆಟೋಮೆಟಿಕ್ಲಿ ಬರ್ನ್ ಆಗೋದನ್ನು ತಪ್ಪಿಸಲು ಅಂತ ನೀವು ಇದನ್ನು ತಿಳ್ಕೊಬೋದು. ನೆಕ್ಸ್ಟ್ ಬರ್ತೈತೆ ರೀ ಲೂಬ್ರಿಕೆಂಟ್ಗಳ ಅರ್ಥವೇನು ಅಂತ ಕೇಳ್ರಿ. ಲೂಬ್ರಿಕೆಂಟ್ಸ್ ಅಂದ್ರೆ ಏನು ಗೊತ್ತ್ರಿ, ಘರ್ಷಣೆಯನ್ನು ಕಡಿಮೆ ಮಾಡಲು ಬಳಸ್ತಕ್ಕಂಥ ಪ್ರಾಡಕ್ಟ್ಸ್ಗೆ ನಾವೆಲ್ಲ ಏನಂತೀವಿ ರೀ, ಲೂಬ್ರಿಕೆಂಟ್ಸ್ ಅಂತ ಕರಿತೇವೆ. ಸೊ ಇದ್ರೊಳಗೆ ನಿಮ್ಗೆ ಗ್ರಾಫೈಟ್ ಬರ್ತೈತೆ ರೀ, ಗ್ರೀಸ್ ಬರ್ತೈತಿ, ಅಲ್ಯೂಮಿನಿಯಂ ಪೇಸ್ಟ್ ಬರ್ತೈತೆ ರೀ, ಸಸ್ಯಜನ್ಯ, ಪ್ರಾಣಿಜನ್ಯ ತೈಲ, ಹರಳೆಣ್ಣೆ, ಓಕೆ, ಸಂಸ್ಕರಿಸಿದ ಪೆಟ್ರೋಲಿಯಂ ತೈಲ, ಸಿಲಿಕಾನ್ಗಳು, ಇವೆಲ್ಲ ಬರ್ತಾವೆ. ಓಕೆ, ಇಲ್ಲ ಲೂಬ್ರಿಕೆಂಟನ್ನು ನೋಡ್ರಿ, ಘರ್ಷಣೆಯನ್ನು ಕಡಿಮೆ ಮಾಡಲು ಏನು ಮಾಡ್ತೀವಿ ನಾವು, ಭಾಗಗಳನ್ನು ತಂಪಾಗಿಡಿಸಲು ಸಹಾಯ ಮಾಡಲು ತೈಲವನ್ನು ಏನು ಮಾಡ್ತೀವಿ ರೀ, ಇಂಜಿನ್ನ ಚಲಿಸುವ ಭಾಗಗಳ ನಡುವೆ ಹಾಕ್ತೀವಿ, ನೀಡುತ್ತದೆ ಎಂದು ನಾವು ಏನು ಮಾಡ್ಬೋದು ರೀ, ಹೇಳ್ಬೋದು. ಸೊ ಇಂಜಿನ್ನ ಚಲಿಸುವ ಭಾಗಗಳ ನಡುವಿನ ಘರ್ಷಣೆಯನ್ನು ಕಡಿಮೆ ಮಾಡಲು ನಾವೇನು ಮಾಡ್ತೀವಿ ರೀ, ತೈಲವನ್ನು ಬಳಸ್ತೀವಿ. ಇದಕ್ಕೆ ನಾವೇನಂತೀವಿ ರೀ, ಲೂಬ್ರಿಕೇಷನ್ ಅಥವಾ ಲೂಬ್ರಿಕೆಂಟ್ಸ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ದ್ರವ ತಂಪಾಗಿಸುವೆಯನ್ನು ವಿವರಿಸಿ ಅಂತ ಏನ್ರಿ. ಓಕೆ, ದ್ರವ ತಂಪಾಗಿಸುವೆ ಅಂತಂದ್ರೆ ವಾಟರ್ ಕೂಲಿಂಗ್. ಸೊ ಕೆಲವೊಮ್ಮೆ ನೀರಿನ ಬದಲಾಗಿ ಏನು ಮಾಡ್ತೇವೆ ನಾವೀಗ ಕೂಲೆಂಟನ್ನು ಬಳಸಾತೇವೆ ರೀ. ಹೆಚ್ಚಿನ ಕುದಿಯು ಬಂದು ಇರತಕ್ಕಂಥ ಕೂಲೆಂಟ್ಗಳನ್ನ ಏನು ಮಾಡ್ತೇವೆ ನಾವು ಬಳಸಾತೇವೆ. ಉದಾಹರಣೆಗೆ ಗ್ಲಿಸರಿನ್ ಮತ್ತು ಎಥಿಲೀನ್ ಗ್ಲೈಕಾಲ್. ಎಥಿಲೀನ್ ಗ್ಲೈಕಾಲ್ದು 195 ಡಿಗ್ರಿ ಸೆಲ್ಸಿಯಸ್ ಇರ್ತೈತೆ ರೀ, ಗ್ಲಿಸರಿನ್ 290 ಡಿಗ್ರಿ ಸೆಲ್ಸಿಯಸ್ ಇರ್ತೈತೆ. ಓಕೆ, ಸೊ ದ್ರವ ತಂಪಾಗಿಸುವಿಕೆ ಅಂತಂದ್ರೆ ಏನು ರೀ, ಸೊ ನಿಮ್ಗೆ ಸಿಂಪಲಾಗಿ ಹೇಳಬೇಕಂತಂದ್ರೆ, ಸೊ ಇಂಜಿನ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹೆಚ್ಚುವರಿ ಶಾಖವನ್ನು ವಾಟರ್ ಜಾಕೆಟ್ಸ್ನಲ್ಲಿ ಇರತಕ್ಕಂಥ ನೀರು ಹೀರ್ಕೊಂಡು ರೇಡಿಯೇಟ್ರಿಗೆ ಹೋಗಿ, ರೇಡಿಯೇಟ್ರ್ನಲ್ಲಿ ಏನಾಗ್ತೈತ್ರಿ, ಮೇಲಿಂದ ಕೆಳಗಡೆ ಹೋಗುವಾಗ ಸೊ ಅಪೋಸಿಟ್ ಬರ್ತಿರ್ತಕ್ಕಂಥ ಗಾಳಿ ಮತ್ತು ಕೂಲಿಂಗ್ ಫ್ಯಾನ್ನಿಂದ ಹಿಂದೆ ಬರ್ತಿರ್ತಕ್ಕಂಥ ಗಾಳಿ ಆ ನೀರಿನಲ್ಲಿರ್ತಕ್ಕಂಥ ಒಂದು ಶಾಖವನ್ನು ಏನು ಮಾಡ್ತೈತ್ರಿ, ಹೀರ್ಕೊಳ್ತೈತಿ. ಇದಕ್ಕೆ ನಾವೇನಂತೇವೆ ವಾಟರ್ ಕೂಲಿಂಗ್ ಅಂತ ಕರಿತೇವೆ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಒತ್ತಡದ ಮೋರು ಕೂಲಿಂಗ್ ಅಂದರೆ ಏನಂತ ನಾವು. ಓಕೆ, ಒತ್ತಡದ ಮೋರು ಕೂಲಿಂಗ್ ಅಂದರೆ ಹೆಚ್ಚಿನ ಒತ್ತಡದಲ್ಲಿ ನೀರಿನ ಕುದಿಯು ಬಿಂದುವನ್ನು ಹೆಚ್ಚಿಸಲಾಗುತ್ತದೆ. ಹೈ ಪ್ರೆಷರ್ಲಿ ಏನು ಮಾಡ್ತೀವಿ ನಾವು, ವಾಟರ್ನ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತೀವಿ. ಪರಿಣಾಮಕಾರಿಯಾಗಿ ಶೀತಕ ಮತ್ತು ರೇಡಿಯೇಟರ್ ತೂಕದಲ್ಲಿ ಕಡಿತ ಆಗ್ತೈತಿ ಅಂತಂದ್ರೆ, ಸೊ ಇದರಿಂದ ಏನಾಗ್ತೈತ್ರಿಪ್ಪ ಅಂತಂದ್ರೆ, ಮೊದಲಿಗೆಲ್ಲ ಏನಾಗ್ತೈತೆ ಗೊತ್ತ್ರಿ, ರೇಡಿಯೇಟ್ರ್ ದೊಡ್ಡ ಸೈಜ್ ಯೂಸ್ ಮಾಡ್ತಿದ್ವಿ ನಾವು. ಓಕೆ, ಕೂಲೆಂಟ್ ಜಾಸ್ತಿ ಹಾಕ್ತಿದ್ವಿ, ವಾಟರ್ ಜಾಸ್ತಿ ಹಾಕ್ತಿದ್ವಿ. ಸೊ ನಾವೇನು ಮಾಡ್ತೇವೆ ರೀ, ಹೆಚ್ಚಿನ ಕುದಿಯು ಬಂದು ಇರ್ತಕ್ಕಂಥ ಕೂಲೆಂಟನ್ನು ಬಳಸೋದ್ರಿಂದ ಏನು ಮಾಡ್ತೀವಿ ಅಂದರೆ, ಈಗ ರೇಡಿಯೇಟರ್ ಸೈಜ್ ಮತ್ತು ಏನಂತೀರಿ ನೀವು, ಕೂಲೆಂಟ್ನ ಸೈಜ್ ಕೂಡ ಏನಾಗಿರ್ತೈತೆ ರೀ, ಕಡಿಮೆ ಆಗಿರ್ತೈತಿ. ಇದರಿಂದ ಉಷ್ಣತೆಯಿಂದ ಈ ಇಂಜಿನ್ನ ಹೆಚ್ಚಿನ ಉಷ್ಣ ದಕ್ಷತೆಯನ್ನು ಹೊಂದಿರ್ತೈತೆ. ಸೊ ಇದು ಆಗೋದ್ರಿಂದ ಏನಾಗ್ತೈತೆ ರೀ, ಕೂಲೆಂಟ್ ಬಳಸೋದ್ರಿಂದ ಹೆಚ್ಚಿನ ಇಂಜಿನ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹೆಚ್ಚಿನ ಶಕ್ತಿಯನ್ನು ಏನು ಮಾಡ್ತೈತೆ ರೀ, ಕೂಲೆಂಟ ಗ್ರ್ಯಾಬ್ ಮಾಡ್ಕೋತೈತಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್
ಗಾಳಿ ಮತ್ತು ನೀರಿನ ತಂಪಾಗಿಸುವ ನಡುವಿನ ವ್ಯತ್ಯಾಸ ಅಂದ್ರೆ ಏರ್ ಕೂಲಿಂಗ್ ಮತ್ತು ವಾಟರ್ ಕೂಲಿಂಗ್ ನಡುವಿನ ವ್ಯತ್ಯಾಸ ಕೇಳ್ಯಾನ್ರಿ ಅವ. ಓಕೆ, ಸೊ ಏರ್ ಕೂಲಿಂಗ್ ನೋಡ್ರಿ, ಈ ವಿಧಾನದಲ್ಲಿ ಒಳಗೊಂಡಿರುವ ಮೂಲಭೂತ ತತ್ವವೆಂದರೆ ಬಿಸಿಯಾದ ಲೋಹದ ಮೇಲ್ಮೈ ಮೇಲೆ ನಿರಂತರವಾಗಿ ಹರಿಯುವ ಗಾಳಿಯ ಪ್ರವಾಹವನ್ನು ಶಾಖವನ್ನು ಏನಾಗ್ತೈತೆ ರೀ ತೆಗೆದು ಹಾಕುತ್ತದೆ. ಸೊ ಇದು ಟೂ ವೀಲರ್ಸ್ ಒಳಗೆ ಅಪ್ಲೈ ಆಗ್ತೈತೆ ರೀ. ಸೊ ಇಲ್ಲಿ ಏನಾಕೈತೆ ಅಂತಂದ್ರೆ, ಸೊ ಟೂ ವೀಲರ್ ನೀವು ಗಾಡಿ ಹೊಡ್ಕೊತ ಹೋಗ್ತಿರ್ತೀರಿ. ಓಕೆ, ಸೊ ಇಂಜಿನ್ ಬಿಸಿ ಆಗ್ತಾ ಇರ್ತೈತೆ. ಓಕೆ, ಅವಾಗ ಅಪೋಸಿಟ್ ಸೈಡಿಂದ ಬರ್ತಿರ್ತಕ್ಕಂಥ ಗಾಳಿ ಏನು ಮಾಡ್ತೈತೆ ರೀ, ಸೊ ಇಂಜಿನ್ನ ಶಾಖವನ್ನು ಏನು ಮಾಡ್ತೈತೆ ರೀ, ಇಂಜಿನ್ನ ಮೇಲ್ಮೈ ಮೇಲೆ ಹಾಯೋದ್ರಿಂದ ಇಂಜಿನ್ ಶಾಖವನ್ನು ಹೀರ್ಕೋತೈತೆ. ಸೊ ವಾಟರ್ ಕೂಲಿಂಗ್ ಅಂತಂದರೆ, ಓಕೆ, ವಾಟರ್ ಕೂಲಿಂಗ್ನಲ್ಲಿ ಇಂಜಿನ್ ಸಿಲಿಂಡರ್ಗಳು ನೀರಿನ ಜಾಕೆಟ್ಗಳಿಂದ ಏನು ಮಾಡ್ತಾರೆ, ಸುತ್ತುವರೆದಿರ್ತಾವೆ. ಓಕೆ, ಸೊ ಪ್ರತಿಯೊಂದು ಸಿಲಿಂಡರ್ ಆಜುಬಾಜು ನಾವು ಏನು ಮಾಡ್ತಿರ್ತೀವಿ, ವಾಟರ್ ಜಾಕೆಟ್ಸನ್ನು ಫಿಕ್ಸ್ ಮಾಡಿರ್ತೀವಿ. ಅದರ ಮೂಲಕ ತಂಪಾಗಿಸುವ ನೀರು ಏನು ಮಾಡ್ತೈತೆ ರೀ, ಹರಿತೈತಿ. ಶಾಖವು ಸಿಲಿಂಡರ್ಗಳು ಗೋಡೆಯಿಂದ ಏನಾಗ್ತೈತೆ ರೀ, ನೀರಿಗೆ ಟ್ರಾನ್ಸ್ಫರ್ ಆಗ್ತೈತಿ. ಸೊ ಅದು ರೇಡಿಯೇಟರ್ಗೆ ಹೋಗ್ತೈತಿ. ಅಲ್ಲಿ ಏನಾಗ್ತೈತೆ ರೀ, ಗಾಳಿಗೆ ಶಾಖವನ್ನು ಏನು ಮಾಡ್ತೈತೆ ರೀ, ಕಳೆದುಕೊಳ್ಳುತ್ತದೆ. ಸೊ ರೇಡಿಯೇಟರ್ನಲ್ಲಿರ್ತಕ್ಕ ಶಾಖವನ್ನು ಏನು ಮಾಡ್ತೈತೆ ರೀ, ಗಾಳಿ ಗ್ರ್ಯಾಬ್ ಮಾಡ್ಕೋತೈತೆ. ನೆಕ್ಸ್ಟ್, ಮುಂಭಾಗದ ಆಕ್ಸಲ್ಗಳನ್ನ ಅರ್ಥ ಏನು? ಸೊ ಮುಂಭಾಗದ ಆಕ್ಸಲ್ ಅಂದ್ರೆ ಫ್ರಂಟ್ ಆಕ್ಸಲ್ ರೀ. ಆಕ್ಸಲ್ ತಿರುಗುವ ಚಕ್ರಗಳು ಮತ್ತು ಗೇರ್ಗಳಿಗಾಗಿ ಕೇಂದ್ರ ಶಾಫ್ಟ್ ಆಗಿದ್ರಿ. ಮೇನ್ ಶಾಫ್ಟ್, ಸೆಂಟ್ರಲ್ ಶಾಫ್ಟ್ ಇದೆ. ಇದೇನು ಮಾಡ್ತೈತೆ ಅಂತಂದ್ರೆ, ಆಕ್ಸಲ್ಗಳು ಚಕ್ರದ ವಾಹನದ ಅವಿಭಾಜ್ಯವಾಗಿವೆ. ಓಕೆ, ಮತ್ತು ಇದೇನು ಮಾಡ್ತೈತೆ, ಮುಂದಿನ ಆಕ್ಸಲ್ ರೀ. ಸೊ ವಾಹನದ ಚಕ್ರದ ವಾಹನದ ಮುಂಭಾಗದ ಎಲ್ಲ ಭಾರವನ್ನು ಏನು ಮಾಡ್ತೈತೆ ರೀ, ಇದೆ ಹೊತ್ತು ಒಯ್ಯುತ್ತದೆ. ನೆಕ್ಸ್ಟ್ ಬರ್ತೈತೆ ರೀ, ಆಟೋಮೊಬೈಲ್ನಲ್ಲಿ ಬಳಸುವ ವಿವಿಧ ರೀತಿಯ ಆಕ್ಸಲ್ಗಳು ಯಾವ ರೀ? ಲೈವ್ ಫ್ರಂಟ್ ಆಕ್ಸಲ್ ಮತ್ತು ಡೆಡ್ ಫ್ರಂಟ್ ಆಕ್ಸಲ್. ಲೈವ್ ಫ್ರಂಟ್ ಆಕ್ಸಲ್ ಅಂತಂದ್ರೆ ಇಲ್ಲಿ 4 ಚಕ್ರಗಳನ್ನ ಒಳಗೊಂಡಿದ್ದು, 4 ಚಕ್ರಗಳು ಏನಾಗಿರ್ತಾವೆ ರೀ, ಚಲನಾ ಚಕ್ರಗಳಾಗಿರ್ತಾವೆ. ಡೆಡ್ ಫ್ರಂಟಲ್ ಆಕ್ಸಲ್ ಆಗಿತ್ತಂತಂದ್ರೆ ಇಲ್ಲಿ 4 ಚಕ್ರಗಳನ್ನ ಒಳಗೊಂಡಿರ್ತೈತಿ, ಆದರೆ ಹಿಂದಿನ 2 ಚಕ್ರಗಳು ಮಾತ್ರ ಏನಾಗಿರ್ತಾವೆ ರೀ, ಚಾಲನಾ ಚಕ್ರಗಳು ಆಗಿರ್ತಾವೆ. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ರಿಜಿಡ್ ಆಕ್ಸಿಲ್ ಕಿರಣವನ್ನು ವಿವರಿಸಿ. ರಿಜಿಡ್ ಆಕ್ಸಲ್ ಬೀಮನ್ನು ಏನು ಮಾಡ್ಯಾನ್ರಿ, ವಿವರಣೆ ಮಾಡ್ರಿ ಅಂತ ಹೇಳೋಣ. ಸೊ ರಿಜಿಡ್ ಆಕ್ಸಲ್ ಬೀಮ್ ರಚನಾತ್ಮಕ ಸದಸ್ಯವಾಗಿದ್ದು, ಸೊ ಇದನ್ನು 1 ಮಾರ್ಕ್ಸಿಗೂ ಕೇಳ್ತಾನೆ ರೀ. ಓಕೆ, ಇದ್ರಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ ಬಾಗುವಿಕೆ ಮತ್ತು ತಿರುಚುವಿಕೆಯ ಹೊರೆಗಳನ್ನು ತಪ್ಪಿಸಿಕೊಳ್ಳಲು ಸ್ಟಬ್ ಆಕ್ಸಲ್ಗಳನ್ನು ಸಂಪರ್ಕಿಸಲು ಏನು ಮಾಡ್ತೇವೆ ನಾವು, ಇದನ್ನು ಬಳಸ್ತೇವೆ. ಸ್ಟಬ್ ಆಕ್ಸಲನ್ನು ಏನು ಮಾಡ್ತೇವೆ ನಾವು, ರಿಜಿಡ್ ಆಕ್ಸಲ್ ಬೀಮ್ಗೆ ಏನು ಮಾಡಿರ್ತೇವೆ ರೀ, ಅಟ್ ದ ಎಂಡ್ ಏನು ಮಾಡಿರ್ತೇವೆ, ಕನೆಕ್ಟ್ ಮಾಡಿರ್ತೇವೆ. ಓಕೆ, ಸೊ ಈ ಥರ ನೀವು ಇದನ್ನು ಬರೀರಿ. ಸ್ಟಬ್ ಆಕ್ಸಲ್ನ ಕಿರಣವನ್ನು ವಿವರಿಸಿ. ಸ್ಟಬ್ ಆಕ್ಸಲ್ ಬೀಮ್ ರೀ. ಸ್ಟಬ್ ಆಕ್ಸಲ್ ಎಂಬುದು ರಸ್ತೆಯ ಚಕ್ರ ಮತ್ತು ಮುಂಭಾಗದ ಚಕ್ರಗಳ ನಡುವಿನ ಮಧ್ಯಂತರದ ಸಣ್ಣ ಶಾಫ್ಟ್ ಆಗಿರ್ತೈತೆ ರೀ. ಇದು ಸ್ಮಾಲ್ ಶಾಫ್ಟ್ ರೀ ಸ್ಟಬ್ ಆಕ್ಸಲ್. ಇದನ್ನು ಎದಕ್ಕೆ ಯೂಸ್ ಮಾಡ್ತೇವೆ, ಚಕ್ರಗಳನ್ನು ಮತ್ತು ಮುಂಭಾಗದ ಆಕ್ಸಲನ್ನು ಜೋಡಣೆ ಮಾಡಲು ಏನು ಮಾಡ್ತೇವೆ, ಯೂಸ್ ಮಾಡ್ತೇವೆ. ಇನ್ನು ಇದನ್ನು 2 ಮಾರ್ಕ್ಸಿಗೂ ಕೇಳ್ತಾನೆ ರೀ. ಸ್ಟಬ್ ಆಕ್ಸಲ್ನ ಪ್ರಮುಖ ವಿಧಗಳು ಎಲಿಯಟ್, ರಿವರ್ಸ್ ಎಲಿಯಟ್, ಲೆಮಾಯಿನ್ ಮತ್ತು ರಿವರ್ಸ್ ಲೆಮಾಯಿನ್. ಸೊ ಇವು 4 ಬೈಪಾಟ್ ಹಾಕಿಬಿಡ್ರಿ, ಇವನ್ನ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಸೊ ಸ್ಟೇರಿಂಗ್ ಸಿಸ್ಟಮ್ನ ಬಳಕೆ ಏನು? ಸೊ ಸ್ಟೇರಿಂಗ್ ಸಿಸ್ಟಮ್ನ ಎದಕ್ಕೆ ಬಳಸ್ತೀವಿ ನಾವು, ಚಾಲಕನ ಮುಂದೆ ಇರುವ ಕೈಯಿಂದ ಅಂದರೆ ಸೊ ಸ್ಟೇರಿಂಗ್ ಚಕ್ರವನ್ನು ಅಂದರೆ ಸ್ಟೇರಿಂಗ್ ವೀಲನ್ನು ಬಳಸಿಕೊಂಡು ಮುಂಭಾಗದ ಚಕ್ರಗಳಿಗೆ ಏನು ಮಾಡ್ತೀವಿ ನಾವು, ಸೊ ಡೈರೆಕ್ಷನನ್ನು ಏನು ಮಾಡೋಕ್ಕೆ ನೀಡಕ್ಕೆ ಅಥವಾ ತಿರುಗಿಸಿಕೆಗೆ. ಸೊ ಇದನ್ನು ನೋಡ್ರಿ, ಟರ್ನಿಂಗ್ ಅಥವಾ ರೊಟೇಟಿಂಗ್ ಮಾಡಲು ನಾವೇನು ಮಾಡ್ತೇವೆ ರೀ, ಸ್ಟೇರಿಂಗ್ ವೀಲನ್ನು ಬಳಸಿ ವಾಹನಕ್ಕೆ ಡೈರೆಕ್ಷನ್ ಕೊಡೋದಕ್ಕೆ ಏನಂತಾರೆ ನಾವು ಸ್ಟೇರಿಂಗ್ ಸಿಸ್ಟಮ್ ಬಳಕೆ ಅಂತ ಹೇಳ್ಬೋದು. ಸ್ಟೇರಿಂಗ್ ಸಿಸ್ಟಮ್ನ 2 ಪ್ರಕಾರಗಳು. ಒಂದು ಬರ್ತೈತೆ ರೀ ಮೆಕ್ಯಾನಿಕಲ್ ಲಿಂಕೇಜ್ ಸ್ಟೇರಿಂಗ್ ಟೈಪ್, ಇನ್ನೊಂದು ಪವರ್ ಸ್ಟೇರಿಂಗ್ ಟೈಪ್. ಪವರ್ ಸ್ಟೇರಿಂಗ್ ಒಳಗೆ ಬರ್ತೈತೆ ನಿಮ್ಗೆ ರ್ಯಾಕ್ ಆ್ಯಂಡ್ ಪಿನಿಯನ್. ಓಕೆ, ನಿಮಗೆ ನೆನಪಿರಲಿ. ಚಕ್ರ ಮತ್ತು ಟೈರ್ಗಳ ಅರ್ಥ ಏನು? ಚಕ್ರ ಅಂದರೆ ನೋಡ್ರಿ, ಚಕ್ರವು ವಾಹನದ ಪ್ರಮುಖ ಅಂಶವಾಗಿದ್ದು ಹಬ್, ಡಿಸ್ಕ್ ಮತ್ತು ಸ್ಪೋಕ್ಸ್ ಮತ್ತು ರಿಮ್, ಟೈರ್ ಮತ್ತು ಟ್ಯೂಬ್ಗಳ ಜೋಡಣೆ ಆಗಿರ್ತೈತಿ. ಓಕೆ, ಸೊ ಇದಕ್ಕೆ ನಾವು ವೀಲ್ ಅಂತ ಕರಿತೀವಿ. ಓಕೆ, ಇನ್ನು ಬರ್ತೈತೆ ರೀ ನಿಮ್ಗೆ ವಿಧಗಳು. ಚಕ್ರದ ರಿಮ್ನಲ್ಲಿ ಟೈರನ್ನು ಜೋಡಣೆ ಮಾಡಿರ್ತೀವಿ. ಇದು ವಾಹನದ ಹೊರೆಯನ್ನು ಏನು ಮಾಡ್ತೈತೆ ರೀ, ಹೊತ್ತೊಯ್ತೈತಿ ಮತ್ತು ಮೆತ್ತನೆಯ ಪರಿಣಾಮವನ್ನು ಏನು ಮಾಡ್ತೈತಿ ನಿಮ್ಗೆ ನೀಡ್ತೈತಿ. ಓಕೆ, ಈಸಿ ಐತಿ. ಇದನ್ನು ನಾವು ವಾಹನದಲ್ಲಿ ಬಳಸುವ ವಿವಿಧ ರೀತಿಯ ಟೈರ್ಗಳು ಟ್ಯೂಬ್ಲೆಸ್ ಟೈರ್ ಮತ್ತು ಟ್ಯೂಬ್ ಟೈರ್, ಇವು ಗೊತ್ತಾದವ್ರು ನಿಮಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಬ್ರೇಕ್ನ ಪ್ರಾಮುಖ್ಯತೆ ಏನು? ಬ್ರೇಕ್ನ ಕೆಲಸ ಏನು ಗೊತ್ತ್ರಿ? ಬ್ರೇಕ್ ಕಡಿಮೆ ಅಂತರ ಮತ್ತು ಸಮಯದಲ್ಲಿ ವಾಹನವನ್ನು ಏನು ಮಾಡ್ಬೇಕ್ರಿ, ನಿಲ್ಲಿಸಬೇಕು. ಇಲ್ಲಾಂದ್ರೆ ಕಂಟ್ರೋಲ್ ಮಾಡಬೇಕು. ಇದು ನಿಮ್ಗೆ ನೆನಪಿರಲಿ. ಇದು ಅಪಘಾತಗಳು ಮತ್ತು ಸಾವುಗಳನ್ನು ಏನು ಮಾಡ್ತೈತ್ರಿ, ತಪ್ಪಿಸ್ತೈತಿ. ಇದೇನು ಉತ್ಪತ್ತಿ ಮಾಡ್ತೈತ್ರಿ, ಫ್ರಿಕ್ಷನ್ ಕ್ರಿಯೇಟ್ ಮಾಡ್ತೈತ್ರಿ. ಓಕೆ, ಎಲ್ಲಿಪ್ಪ ಅಂದ್ರೆ ವೀಲ್
ಡ್ರಮ್ ಮತ್ತು ಬ್ರೇಕ್ ಶೂಗಳ ನಡುವೆ. ಓಕೆ, ಸೊ ಇದನ್ನು ಏನು ಕೇಳ್ತಾನೆ, ಬ್ರೇಕ್ ಡ್ಯಾಶನ್ನು ಉತ್ಪತ್ತಿ ಮಾಡ್ತೈತೆ ಅಂತ ಕೇಳ್ತಾನೆ 1 ಮಾರ್ಕ್ಸಿಗೆ. ನೆಕ್ಸ್ಟ್ ಬರ್ತೈತೆ ಬ್ಯಾಟ್ರಿಯನ್ನು ವಿವರಿಸಿ. ಬ್ಯಾಟ್ರಿ ಕೆಲಸ ಕೇಳ್ಯಾನ್ರಿ. ಆಟೋಮೋಟಿವ್ ಬ್ಯಾಟ್ರಿಯು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವ ಎಲೆಕ್ಟ್ರೋಕೆಮಿಕಲ್ ಸಾಧನವಾಗಿದೆ. ಸೊ ಇದನ್ನು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಾಗೂ ಈ ಕ್ವಶನ್ ಕೇಳ್ತಾನೆ, ನೆನಪಿರಲಿ ನಿಮಗೆ, ವೆರಿ ಇಂಪಾರ್ಟೆಂಟ್ ರೀ. ಇದೇನು ಮಾಡ್ತೈತೆ ರೀ, ವಾಹನ ಚಾಲನೆಯಲ್ಲಿ ಇದ್ದಾಗ ಅಥವಾ ಇಲ್ಲದೇ ಇದ್ದಾಗ ಕೂಡ ಏನು ಮಾಡ್ತೈತೆ ರೀ, ವಾಹನದ ಎಲ್ಲ ಎಲೆಕ್ಟ್ರಿಕಲ್ ಉಪಕರಣಗಳಿಗೆ ಏನು ಮಾಡ್ತೈತೆ ರೀ, ಕರೆಂಟನ್ನು ಸರಬರಾಜು ಮಾಡ್ತೈತಿ. ಓಕೆ, ಸೊ ಬ್ಯಾಟ್ರಿ ಕೆಲಸ. ಮತ್ತು ವಿದ್ಯುತ್ತನ್ನು ದೀರ್ಘಕಾಲದವರೆಗೆ ಏನು ಮಾಡ್ತೈತೆ ರೀ, ಸಂಗ್ರಹಣೆ ಮಾಡಿ ಇಟ್ಕೊಳ್ತೈತಿ. ಸೊ ಇವೆಲ್ಲ ಪಾಯಿಂಟ್ಸ್ ಬರ್ತಾವೆ. ನೆಕ್ಸ್ಟ್ ಬರ್ತೈತೆ ರೀ, ಪ್ರತಿರೋಧವನ್ನು ವ್ಯಾಖ್ಯಾನಿಸಿ. ಓಕೆ, ಸೊ ನಾನು ನಿಮ್ಗೆ ಒಂದು ಟಿಪ್ ಕೊಡ್ತೇನೆ ರೀ, ಯು ಹ್ಯಾವ್ ಟು ಯೂಸ್ ಇಟ್. ಸೊ ನೀವು ಓಮ್ನ ನಿಯಮ ಮತ್ತು ಪ್ರತಿರೋಧಗಳನ್ನು ನೀವೇನು ಮಾಡಿರಿ ಅಂತಂದ್ರೆ ಎಕ್ಸಾಕ್ಟ್ಲಿ ನಿಮ್ಮ ಸೈನ್ಸ್ ಟೀಚರ್ ಕಡೆ ಅಥವಾ ಸೈನ್ಸ್ ಟೀಚರ್ಸ್ ಕಡೆ ಏನು ಮಾಡಿರಿ ಕಲೀರಿ, ಅವ್ರು ನಮಗಿಂತ ಚೆನ್ನಾಗಿ ನಿಮ್ಗೆ ಹೇಳ್ಕೊಡ್ತಾರೆ. ಓಕೆ, ಸೊ ಓಮ್ ಅನ್ನೋದು ಏನು ರೀ, ಇದು ಓಮ್ ಅಂದ್ರೆ ಏನು ರೀ, ಸೊ ರೆಸಿಸ್ಟೆನ್ಸನ್ನು ನಾವೇನು ಮಾಡ್ತೀವಿ, ಓಮ್ ಒಳಗೆ ಇಳಿತೀವಿ. ಪ್ರತಿರೋಧದ SI ಯೂನಿಟ್ ಐತ್ರಿ. ವಾಹಕವು ವಿದ್ಯುತ್ ಪ್ರವಾಹದ ಹರಿವನ್ನು ಎಷ್ಟು ಗಟ್ಟಿಯಾಗಿ ವಿರೋಧಿಸುತ್ತದೆ ಅಂತ ಏನು ಮಾಡೋಕೆ ಇದನ್ನು ಏನು ಮಾಡ್ತಾರೆ ನಾವು ಸೂಚಿಸಲು ಏನು ಮಾಡ್ತೇವೆ ರೀ, ಬಳಸ್ತೇವೆ. ಇದೇನೇನು ಮಾಡ್ತೈತ್ರಿಪ್ಪ ಅಂತಂದ್ರೆ ಪ್ರತಿರೋಧವನ್ನು ಒದಗಿಸ್ತೈತೆ. ಓಕೆ, ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೈತೆ ರೀ, ಓಮ್ನ ನಿಯಮವನ್ನು ವಿವರಿಸಿ ಅಂತ ಕೇಳೋಣ. ಸರ್ಕ್ಯೂಟ್ನಲ್ಲಿನ ಪ್ರವಾಹವು ಹರಿಯುವ ಅನ್ವಯಿಕ ವೋಲ್ಟೇಜ್ಗೆ ಏನಾಗ್ತೈತೆ ರೀ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರ್ತೈತೆ ಅಂತ ಹೇಳ್ತಾನೆ. ನೇರವಾಗಿ ಅನುಪಾತದಲ್ಲಿ ಇರುತ್ತದೆ. ಪ್ರತಿರೋಧಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಓಕೆ, ಪ್ರತಿರೋಧಕಂದ್ರೆ ರೆಸಿಸ್ಟೆನ್ಸಿಗೆ ಇಂಡೈರೆಕ್ಟ್ಲಿ ಏನಿರ್ತೈತೆ ರೀ, ಪ್ರೊಪೋರ್ಷನಲ್ ಇರ್ತೈತೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ವೋಲ್ಟೇಜನ್ನು ವಿವರಿಸಿ ಅಂತ ಕೇಳೋಣ. ಸೊ ಇದನ್ನು ನೀವು ನಿಮ್ಮ ಸೈನ್ಸ್ ಟೀಚರ್ ಕಡೆ ಕೇಳ್ರಿ. ಓಕೆ, ಇದು ವಿದ್ಯುತ್ ವಿಭವದ ಮಾಪನ ಮತ್ತು ಆಕರ್ಷಿಸುವ ಹಿಮ್ಮೆಟ್ಟಿಸುವ ಶಕ್ತಿಯು ಸರ್ಕ್ಯೂಟ್ನ ಮೂಲಕ ಎಲೆಕ್ಟ್ರಾನ್ಗಳನ್ನು ಹರಿಯುವಂತೆ ಮಾಡುತ್ತದೆ. ಇದನ್ನು ಬೈಪಾಟ್ ಹಾಕೊಂಡ್ಬಿಡ್ರಿ, ಇಲ್ಲ ಅಂದ್ರೆ ನೀವು ಬೆಸ್ಟ್ ಅಂದ್ರೆ ನಾ ಅಂಪೇರ್ಸ್ ಇದನ್ನು ಬೈಪಾಟ್ ಹಾಕೋರಿ. ನೆಕ್ಸ್ಟ್ ಬರ್ತೈತೆ ರೀ, ಸ್ಟಾರ್ಟಿಂಗ್ ಮೋಟ್ರನ್ನ ಕಾರ್ಯವೇನು ಅಂತ ಕೇಳೋಣ. ಸೊ ಬ್ಯಾಟ್ರಿಯಿಂದ ನೇರ ಪ್ರವಾಹವನ್ನು ಅಂದರೆ ಡೈರೆಕ್ಟ್ ಕರೆಂಟನ್ನು ಎಳಿತೈತ್ರಿ. ಇದು ಇಂಜಿನನ್ನು ಪ್ರಾರಂಭಿಸಲು ಏನು ಮಾಡ್ತಾರೆ ನಾವು, ಸ್ಟಾರ್ಟಿಂಗ್ ಮೋಟ್ರನ್ನ ಬಳಸ್ತೀವಿ. ಇದು 250 ಆಂಪೇರ್. ಓಕೆ, ಕರೆಂಟನ್ನು ಏನು ಮಾಡ್ತೈತೆ ರೀ, ಸ್ಟಾರ್ಟಿಂಗ್ ಏನು ಮಾಡ್ತೈತೆ ರೀ, ಜಗ್ತೈತಿ. ಓಕೆ, ಎಲ್ಲಿಂದ, ಬ್ಯಾಟ್ರಿಯಿಂದ. ಅದೇನು ಮಾಡ್ತೈತೆ ರೀ, ಸ್ಟಾರ್ಟಿಂಗ್ ಮೋಟ್ರಿಗೆ ಒಂದು ಸಣ್ಣದು ಪಿನಿಯನ್ ಇರ್ತೈತಿ. ಆ ಪಿನಿಯನ್ ಏನು ಮಾಡ್ತೈತೆ ರೀ, ಇಂಜಿನದ ಫ್ಲೈವೀಲನ್ನು ಏನು ಮಾಡ್ತೈತೆ ರೀ, ರೊಟೇಟ್ ಮಾಡ್ತೈತೆ. ಸೊ ಅವಾಗ ಏನಾಗ್ತೈತೆ ರೀ, ನಿಮ್ಮ ವೆಹಿಕಲ್ ಸ್ಟಾರ್ಟ್ ಆಗ್ತೈತೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ದಹನ ಸುರುಳಿ ಅಂದರೆ ಇಗ್ನಿಷನ್ ಕಾಯಿಲ್ ಅಂತೇವ್ರಿ. ಇದಕ್ಕೆ ನಾವು ಇಗ್ನಿಷನ್ ಕಾಯಿಲ್ದು ಏನಪ್ಪ ಅಂತಂದ್ರೆ ಇದು 12 ವೋಲ್ಟಿಂದ 22,000 ವೋಲ್ಟಿಗೆ ಕರೆಂಟನ್ನು ಏನು ಮಾಡ್ತೈತೆ ರೀ, ಜಂಪ್ ಮಾಡ್ತೈತಿ. ಓಕೆ, ಕಡಿಮೆ ಒತ್ತಡದ ಪ್ರವಾಹವನ್ನು ಹೈ ಟೆನ್ಷನ್ ಕರೆಂಟ್ಗೆ ಜಂಪ್ ಮಾಡ್ತೈತಿ. ಸ್ಪಾರ್ಕ್ ಪ್ಲಗ್ಗಳಿಗೆ ಏನು ಮಾಡ್ತೈತೆ ರೀ, ಸರಬರಾಜು ಮಾಡೋದ್ರಿಂದ ಸ್ಪಾರ್ಕ್ ಪ್ಲಗ್ ಏನು ಮಾಡ್ತೈತೆ ರೀ, ಎಲೆಕ್ಟ್ರಿಕ್ ಸ್ಪಾರ್ಕನ್ನು ಏನು ಮಾಡ್ತೈತಿ, ಆಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಪ್ರೊವೈಡ್ ಮಾಡ್ತೈತಿ. ಓಕೆ, ಓಕೆ, ನೆಕ್ಸ್ಟ್ ಪ್ರಶ್ನೆ, ಇಂಧನ ಪೂರೈಕೆ ವ್ಯವಸ್ಥೆಯ ಘಟಕಗಳು. ಓಕೆ, ಪೆಟ್ರೋಲ್ ಇಂಜಿನ್ನ ಹೊಂದಿರುವ ವಾಹನಗಳಲ್ಲಿ ಮೂಲಭೂತ ಇಂಧನ ಅಂದ್ರೆ ಪೆಟ್ರೋಲ್ ಟ್ಯಾಂಕ್ ರೀ. ಸೊ ಫ್ಯೂಲನ್ನು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ರೀ, ಫ್ಯೂಲ್ ಲೈನ್ಸ್. ಓಕೆ, ಇದರ ಮುಖಾಂತರ ಏನಾಗ್ತೈತೆ ರೀ, ಪಂಪಿಂದ ಫಿಲ್ಟ್ರಿಂದ ರೈಲಿಂದ ಇದು ಫ್ಯೂಲ್ ಇಂಜೆಕ್ಟ್ರಿ, ಈ ಥರ ಏನಾಗ್ತೈತೆ ರೀ, ಮೂವ್ಮೆಂಟ್ ಆಗ್ತೈತಿ. ಇಂಧನ ಪಂಪ್ ಏನು ಮಾಡ್ತೈತೆ ರೀ, ಪ್ರೆಷರ್ ಕ್ರಿಯೇಟ್ ಮಾಡ್ತೈತೆ ರೀ. ಇಂಧನ ಪಂಪ್ ಏನು ಮಾಡ್ತೈತೆ ರೀ, ಟ್ಯಾಂಕ್ ಒಳಗೆ ಇರ್ತೈತಿ. ಪ್ರೆಷರ್ ಕ್ರಿಯೇಟ್ ಏನು ಮಾಡ್ತೈತೆ ರೀ ಮಾಡಿ ಇಂಧನ ಫಿಲ್ಟರ್ ಕಳಿಸ್ತೈತೆ ರೀ. ಇಂಧನ ಫಿಲ್ಟರ್ ಏನು ಮಾಡ್ತೈತೆ ರೀ, ಫ್ಯೂಲನ್ನು ಕ್ಲೀನ್ ಮಾಡ್ತೈತೆ. ಫ್ಯೂಲ್ ಒಳಗಿರ್ತಕ್ಕಂಥ ಡಸ್ಟನ್ನು ರಿಮೂವ್ ಮಾಡ್ತೈತಿ. ಏರ್ ಕ್ಲೀನರ್ ಅಂದರೆ ಏರ್ ಫಿಲ್ಟರ್ ರೀ. ಓಕೆ, ಏರ್ ಫಿಲ್ಟರ್ ಏನು ಮಾಡ್ತೈತೆ ರೀ, ಧೂಳು ಮತ್ತು ಕೀಟಗಳಿಂದ ಓಕೆ ಗಾಳಿಯನ್ನು ಮುಕ್ತಗೊಳಿಸಿ ಶುದ್ಧವಾದ ಗಾಳಿಯನ್ನು ಏನು ಮಾಡ್ತೈತೆ ರೀ, ಇಂಜಿನ್ ಸಿಲಿಂಡರ್ ಕಳಿಸ್ಕೊಡ್ತೈತಿ. ಕಾರ್ಬೋರೇಟರ್ ಏನು ಮಾಡ್ತೈತೆ ರೀ, ಏರ್ ಮತ್ತು ಫ್ಯೂಲನ್ನು ಏನು ಮಾಡ್ತೈತೆ ರೀ, ಅಕಾರ್ಡಿಂಗ್ ಟು ದ ಕಾಂಪ್ರೆಷನ್ ರೇಷಿಯೋ ಏನು ಮಾಡ್ತೈತಿ, ಇದು ಮಿಕ್ಸ್ ಮಾಡ್ತೈತಿ. ಓಕೆ, ಇದನ್ನು 1 ಮಾರ್ಕ್ಸಿಗೂ ಕೇಳ್ತಾನೆ ರೀ. ಕಾರ್ಬೋರೇಟರ್ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಸೇರಿಸಲು ಬಳಸುವ ವಸ್ತು ಅಂತೇಳಿ. ಓಕೆ, ಮಿಶ್ರಣ ಮಾಡಲು ಬಳಸುವಂಥ ವಸ್ತು ಅಂತೇಳಿ. ನೆಕ್ಸ್ಟ್ ಬರ್ತೈತೆ ರೀ, ಇಂಧನ ಪೂರೈಕೆ ವ್ಯವಸ್ಥೆಯ ವಿಧಗಳು ಯಾವ್ಯಾವ್ದು ರೀ, ಗುರುತ್ವ ವ್ಯವಸ್ಥೆ, ಒತ್ತಡ ವ್ಯವಸ್ಥೆ, ನಿರ್ವಾತ ವ್ಯವಸ್ಥೆ, ಪಂಪ್ ವ್ಯವಸ್ಥೆ ಮತ್ತು ಇಂಧನ ಇಂಜೆಕ್ಷನ್ ವ್ಯವಸ್ಥೆ. ಸೊ ಇವ್ನು ಡೀಪ್ ಹೋಗ್ಬೇಡ್ರಿ, ಯಾವುದಾದ್ರೂ 1 ಮಾರ್ಕ್ಸಿಗೆ ಇದೆ, 2 ಬರೆದ್ರು ನಿಮ್ಗೆ ಓಕೆ. ನೆಕ್ಸ್ಟ್ ಬರ್ತೈತೆ ರೀ, ಕೈ ಉಪಕರಣ ಎಂದರೇನು. ಕೈ ಉಪಕರಣವನ್ನು ವಸ್ತುವಿನ ಮೇಲೆ ಕೆಲಸ ಮಾಡಲು ಅಥವಾ 2 ಅಥವಾ 4 ಚಕ್ರದ ವಾಹನಗಳಲ್ಲಿ ಸೇವೆಯನ್ನು ಬಳಸುವ ಸಾಧನವಾಗಿದೆ. ಓಕೆ, ಅಂದರೆ 2 ವೀಲರ್ಸ್ ಮತ್ತು 4 ವೀಲರ್ಸ್ಗಳಿಗೆ ಸರ್ವಿಸ್ ಮಾಡಲು ಬಳಸುವ ಮತ್ತು ಕೈಯಿಂದ ಅಥವಾ ಕೈಯಾರೆ ಬಳಸುವ ಉಪಕರಣಗಳನ್ನ ಏನಂತೇವ್ರಿ ನಾವು ಹ್ಯಾಂಡ್ ಟೂಲ್ಸ್ ಅಂತ ಏನು ಮಾಡ್ತೇವೆ ರೀ
ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ಸಾಮಾನ್ಯವಾಗಿ ಬಳಸುವ ವಿವಿಧ ರೀತಿಯ ಉಪಕರಣಗಳು ಯಾವುವು ಅಂದರೆ ಟೋಟಲ್ ಟೂಲ್ಸ್ ಏನಾರ ಸ್ಪ್ಯಾನರ್, ನಟ್ ಮತ್ತು ಬೋಲ್ಟ್ಗಳನ್ನು ಬಿಗಿಗೊಳಿಸಲು ಅಥವಾ ಸಡಿಲಗೊಳಿಸಲು ಬಳಸ್ತೇವೆ ರೀ. ಫೈಲ್ ರೀ ಇದು. ಓಕೆ, ಲೋಹದ ಅಂಚುಗಳನ್ನು ತೆಗೆಯಲು ಬಳಸ್ತೇವೆ ರೀ. ಇಕ್ಕಳ, ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಬಳಸ್ತೇವೆ ರೀ. ಗ್ರೈಂಡರ್ಗಳು, ಓಕೆ, ಚೂಪ್ ಮಾಡಲು ಅಥವಾ ಕಟಿಂಗ್ ಮಾಡಲು ಏನು ಮಾಡ್ತೇವೆ ನಾವು ಗ್ರೈಂಡರ್ಗಳನ್ನು ಬಳಸ್ತೇವೆ. ಓಕೆ, ಗ್ರೈಂಡಿಂಗ್ ಮಷಿನ್ ಇದು ಸೇಮ್ ರೀ. ಓಕೆ, ಚೂಪ್ ಮಾಡೋಕೆ ಮತ್ತು ಕಟಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ. ಗ್ರೀಸ್ ಗನ್ ನಯಗೊಳಿಸೋಕೆ ಯೂಸ್ ಮಾಡ್ತೇವೆ. ಸುತ್ತಿಗೆ, ಓಕೆ, ವಸ್ತುಗಳನ್ನು ನೇರಗೊಳಿಸಲು, ಮೊಳೆಗಳನ್ನು ಹೊಡೆಯಲು, ಕಿವೆಗಳನ್ನು ಸೇರಿಸಲು ಏನು ಮಾಡ್ತೇವೆ ರೀ ಹ್ಯಾಮರನ್ನು ಬಳಸ್ತೇವೆ. ಮ್ಯಾಲೆಟ್, ಓಕೆ, ಮೃದುವಾದ ವಸ್ತುಗಳಿಗೆ ಏನು ಮಾಡ್ತೇವೆ ನಾವು ಮೃದುವಾದ ಹೊಡೆತಗಳಿಗೆ ಏನು ಮಾಡ್ತೇವೆ ನಾವು ಮ್ಯಾಲೆಟನ್ನು ಬಳಸ್ತೇವೆ. ಇದನ್ನು ನಾವೇನು ಮಾಡ್ತೇವೆ ರೀ ಮರದಿಂದ ತಯಾರು ಮಾಡಿರ್ತೇವೆ. ಓಕೆ, ಸ್ಕ್ರೂ ಡ್ರೈವರ್ಗಳು, ಓಕೆ, ಸಣ್ಣ ಫಾಸ್ಟ್ನರ್ಗಳನ್ನು ಅಥವಾ ಸ್ಕ್ರೂಗಳನ್ನು ಸಡಿಲಗೊಳಿಸಲು ಮತ್ತು ಬಿಗಿಗೊಳಿಸಲು ಬಳಸ್ತೇವೆ ರೀ. ಓಕೆ, ರೆಂಚ್, ವಾಹನದ ಚಕ್ರಗಳನ್ನು ರಿಮೂವ್ ಮಾಡಲು ಬಳಸ್ತೇವೆ ರೀ. ಉಳಿ, ಓಕೆ, ಸೊ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತ ಇದಕ್ಕೆ ಚಿಸಲ್ ಅಂತೇವೆ ರೀ. ಓಕೆ, ಉಳಿಗೆ ಇದೇನು ಮಾಡ್ತೈತೆ ಅಂತಾರೆ ಚಿಪ್ಪಿಂಗ್ ಮತ್ತು ಕಟಿಂಗ್ ಮಾಡೋಕ್ಕೆ ಏನು ಮಾಡ್ತೇವೆ ನಾವು ಯೂಸ್ ಮಾಡ್ತೇವೆ. ಹ್ಯಾಂಡ್ ಆಕ್ಸ, ಮರದ ತುಂಡುಗಳನ್ನು, ಓಕೆ, ಅಥವಾ ಕಬ್ಬಿಣದ ತುಂಡುಗಳನ್ನು ಏನು ಮಾಡ್ತೇವೆ ನಾವು ಕಟ್ ಮಾಡಲು ಏನು ಮಾಡ್ತೇವೆ ಹ್ಯಾಂಡ್ ಆಕ್ಸ ಯೂಸ್ ಮಾಡ್ತೇವೆ. ಬೆಂಚ್ ವೈಸ್ ಕೆಲಸದ ವಸ್ತುಗಳನ್ನು ಹಿಡಿದಿಟ್ಕೊಳ್ಳಲು ಏನು ಮಾಡ್ತೇವೆ ನಾವು ಬೆಂಚ್ ವೈಸನ್ನು ಯೂಸ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ನೀವು ಯಾವುದಾದ್ರೂ ಒಂದು 3-4 ಬರೆದ್ರೆ ಸಾಕ್ರಿ, ಬಟ್ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ಗೋಸ್ಕರ ನಿಮ್ಗೆ ಹೇಳೇನೆ. ಓಕೆ, ನೆಕ್ಸ್ಟ್ ಫೈಲ್ಗಳನ್ನು ಯಾಕೆ ಬಳಸ್ತಾರೆ ಅಂತ ಕೇಳ್ಯಾನ್ರವ. ಓಕೆ, ಫೈಲ್ಗಳು ವಿವಿಧ ರೀತಿಯ ಲೋಹ ತೆಗೆಯುವಿಕೆ ಅಂತಂದರೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸನ್ನು ರಿಮೂವ್ ಮಾಡ್ಬೋದು ರೀ ಫೈಲ್ ಯೂಸ್ ಮಾಡಿ. ಓಕೆ, ಹಾರ್ಡ್ ಸರ್ಫೇಸ್, ಚೂಪಾದ ಅಂಚುಗಳಂದ್ರೆ ಯಾವುದಾದ್ರೂ ಸ್ಕ್ರ್ಯಾಚ್ ಮಾಡೋದಾಗಿರ್ಬೋದು, ನಿಮ್ಮ ಕೈಗೆ ಅಥವಾ ಬಟ್ಟೆಗೆ ಡ್ಯಾಮೇಜ್ ಮಾಡುವಂಥದ್ದು ಇತ್ತಂದ್ರೆ ನೀವೇನು ಮಾಡ್ಬೋದು ರೀ ಫೈಲ್ ತೊಗೊಂಡು ಅದ್ರ ಮೇಲೆ ಫೈಲಿಂಗ್ ಮಾಡೋದ್ರಿಂದ ಏನಾಗ್ತೈತೆ ರೀ ಅದು ಸ್ಮೂತ್ ಆಗ್ತೈತಿ. ಇನ್ನು ಮೇಲ್ಮೈಗಳನ್ನು ಸುಗಮಗೊಳಿಸಲು ಅಂದ್ರೆ ಹಾರ್ಡ್ ಸರ್ಫೇಸನ್ನು ಸ್ಮೂತ್ ಮಾಡಕ್ಕೆ ರೀ. ಕೆಲಸಗಳನ್ನು ರೂಪಿಸಲು ಅಂದರೆ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ. ಓಕೆ, ಸೊ ನೆಕ್ಸ್ಟ್ ಸಂಕೀರ್ಣವಾದ ಆಕಾರಗಳನ್ನು ಉತ್ಪಾದಿಸಲು. ಸೊ ನಿಮ್ಗೇನಾರ ಸೈಜಸ್ ವೇರಿಯೇಷನ್ ಮಾಡೋದಿತ್ತು ಅಂದ್ರೆ ಯೂಸ್ ಆಕೈತೆ ರೀ. ಸೊ ಇದಕ್ಕೆಲ್ಲ ಏನು ಮಾಡ್ತೀವಿ ನಾವು ಬಳಸುವ ನಾರ್ಮಲ್ ಕೈ ಉಪಕರಣ ಆಗೈತೆ ರೀ ಇದು ಫೈಲ್. ಸೊ ಇದನ್ನು 1 ಮಾರ್ಕ್ಸಿಗೆ ಕೇಳ್ತಾನೆ ರೀ ಭಾಳ ಸರಿ. ಇಕ್ಕಳವನ್ನು ಬಳಸ್ರಿ. ಇಕ್ಕಳ ಅಂದ್ರೆ ಏನು ರೀ ಪ್ಲಯರ್ಸ್ಗೆ ಅಂತ ಇಕ್ಕಳ ಅಂತೀವಿ. ಇಕ್ಕಳವನ್ನು ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಅಥವಾ ಭಾಗಗಳನ್ನು ಬಿಗಿಗೊಳಿಸಲು, ಸಡಿಲಗೊಳಿಸಲು ಮತ್ತು ಕಟಿಂಗ್ ಮಾಡಲು, ಸಣ್ಣ ವೈರ್ಗಳನ್ನು ಕಟಿಂಗ್ ಮಾಡಲು ಕೂಡ ಏನು ಮಾಡ್ತಾರೆ ನಾವು ಇಕ್ಕಳವನ್ನು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ಬೆಂಚ್ ವೈಸ್ ಎಂದರೇನು? ಬೆಂಚ್ ವೈಸ್ ಅಂದರೆ ನೋಡ್ರಿ, ಸೊ ಇದೇನ್ರಿಪ್ಪ ಅಂತಂದ್ರೆ ಇದನ್ನು ನಾವು ಟೇಬಲಿಗೆ ಮೌಂಟ್ ಮಾಡಿರ್ತೇವೆ. ಓಕೆ, ನಟ್ ಆ್ಯಂಡ್ ಬೋಲ್ಟ್ಗಳಿಂದ. ಇದೇನು ಮಾಡ್ತೈತ್ರಿ ಕೆಲಸದ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಏನು ಮಾಡ್ತಾರೆ ನಾವು ಬೆಂಚ್ ವೈಸ್ಗಳನ್ನು ಯೂಸ್ ಮಾಡ್ತೀವಿ. ಆಮೇಲೆ ಇದನ್ನು ಆ ಕೆಲಸದ ವಸ್ತುವನ್ನು ಬೆಂಚ್ ವೈಸ್ ಮೇಲೆ ಫಿಟ್ ಮಾಡಿ ನೀವೇನು ಮಾಡ್ಬೋದು ರೀ ಫೈಲಿಂಗ್, ಕಟಿಂಗ್, ಚಿಪ್ಪಿಂಗ್, ಟ್ಯಾಪಿಂಗ್, ಥ್ರೆಡ್ಡಿಂಗ್ ಮತ್ತು ಬೆಂಡಿಂಗ್, ಫಿಟ್ಟಿಂಗ್ ಈ ಎಲ್ಲ ಆಪ್ರೇಷನ್ಗಳನ್ನು ಏನು ಮಾಡ್ಬೋದು ರೀ ನೀವು ಅಲ್ಲೇ ಮಾಡಬಹುದು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಹ್ಯಾಂಡ್ ಆಕ್ಸದ ಕೆಲಸ. ಸೊ ಹ್ಯಾಂಡ್ ಆಕ್ಸನ್ನು ಏನು ಮಾಡ್ತಾರೆ ಲೋಹಗಳನ್ನು ಕತ್ತರಿಸಲು ಅಥವಾ ಮರದ ತುಂಡುಗಳನ್ನು ಕತ್ತರಿಸಲು ಏನು ಮಾಡ್ತಾರೆ ಯೂಸ್ ಮಾಡ್ತೀವಿ. ಇದರಲ್ಲಿ ರಾಡ್, ಕೋನ್, ಕಬ್ಬಿಣ, ಚಾನಲ್ ವಿಭಾಗಗಳು, ಹಾಳೆಗಳು, ಪೈಪ್ಗಳು ಮುಂತಾದ ವಸ್ತುವಿನ ವಿಭಾಗಗಳನ್ನ ಕಟ್ ಮಾಡೋಕೆ ಕೂಡ ಏನು ಮಾಡ್ತೀವಿ ಯೂಸ್ ಮಾಡ್ತೇವೆ. ಸೊ ಇದರ ಪಾರ್ಟ್ಸ್ ಮತ್ತು ಇದ್ರದ್ದು ಇದು ಎಲ್ಲ ಏನು ಮಾಡೇನ್ರಿ ನಾನು ನಿಮಗೆ ಹ್ಯಾಂಡ್ ಟೂಲ್ಸ್ ಒಳಗೆ ಎಕ್ಸ್ಪ್ಲೈನ್ ಮಾಡೇನೆ. ಓಕೆ, ಸೊ ಇದ್ರಾಗ ಹ್ಯಾಂಡಲ್ ಬರ್ತೈತೆ ರೀ, ಫ್ರೇಮ್, ವಿಂಗ್ ನಟ್ ಮತ್ತು ಬ್ಲೇಡ್ ಬರ್ತಾವೆ. ಸೊ ಇವುಗಳನ್ನು ಏನು ಮಾಡಿರಿ ಇದನ್ನು 2 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ ಡೈಗ್ರಾಮು ಕೂಡ ಏನು ಮಾಡ್ತಾನೆ ನಿಮಗೆ ಕೇಳ್ತಾನೆ. ಇದ್ರದ್ದು ಕೇಳ್ತಾನೆ ರೀ ಫೈಲ್ದು ಕೇಳ್ತಾನೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಉಳಿ, ಚಿಸಲ್ ಅಂದರೆ ಏನಂತೇಳಿ ಉಳಿಗಳು ಲೋಹಗಳನ್ನು ಕತ್ತರಿಸಲು ಮತ್ತು ಚಿಪ್ಪಿಂಗ್ ಮಾಡಲು ಏನು ಮಾಡ್ತೀವಿ ನಾವು ಬಳಸುವ ಕೈ ಉಪಕರಣಗಳಾಗಿವೆ. ಓಕೆ, ಲೋಹಗಳನ್ನು ಕತ್ತರಿಸಲು ಮತ್ತು ಚಿಪ್ಪಿಂಗ್ ಮಾಡಲು ಏನು ಮಾಡ್ತಾರೆ ನಾವು ಉಳಿಯನ್ನು ಬಳಸ್ತೀವಿ. ನೆಕ್ಸ್ಟ್ ಬರ್ತೈತೆ ರೀ ಉಳಿಯ ಉಪಯೋಗಗಳನ್ನು ಕೇಳ್ಯಾನ್ರಿ. ಓಕೆ, ಫ್ಲ್ಯಾಟ್ ಉಳಿ, ಶೀಟ್ ಮೆಟಲ್ಗಳನ್ನು ಕತ್ತರಿಸಲು ಯೂಸ್ ಮಾಡ್ತೀವಿ. ರಿವರ್ಟಿಂಗ್ ಹೆಡ್ಗಳನ್ನು ತೆಗೆಯಲು ಯೂಸ್ ಮಾಡ್ತೀವಿ. ಮೆಟಲನ್ನು ಚಿಪ್ ಮಾಡಲು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಇನ್ನು ಸ್ಪ್ಲಿಟ್ ಕೊರೋಡೆಡ್ ಬೀಜಗಳು ಅಂದರೆ ನಟ್ಗಳನ್ನು ಇತ್ಯಾದಿಗಳನ್ನು ಏನು ಮಾಡ್ತಾರೆ ನಾವು ಚಿಪ್ಪಿಂಗ್ ಮಾಡಲು ಏನು ಮಾಡ್ತಾರೆ ಬಳಕೆ ಮಾಡ್ತೇವೆ. ನೆಕ್ಸ್ಟ್, ಸೊ ಸ್ಕ್ರೂ ಡ್ರೈವರನ್ನು ಏಕೆ ಬಳಸಲಾಗುತ್ತದೆ ಅಂತ ಕೇಂದ್ರ. ಓಕೆ, ಸ್ಕ್ರೂ ಡ್ರೈವರ್ಗಳನ್ನು ಏನು ಮಾಡ್ತೀವಿ ನಾವು ಆಟೋಮೊಬೈಲ್ ಮೆಕ್ಯಾನಿಕ್ಸ್ ಅದು ಏನು ಮಾಡ್ತಾರೆ ಅಂದರೆ ಸೊ ನಾರ್ಮಲಿ ಇವುಗಳನ್ನು ಬಳಸ್ತಾರೆ. ಇವುಗಳನ್ನು
ಸ್ಕ್ರೂಗಳನ್ನು ಸಡಿಲುಗೊಳಿಸಲು ಮತ್ತು ಬಿಗಿಗೊಳಿಸಲು ಏನು ಮಾಡ್ತೇವೆ ನಾವು ಬಳಸ್ತೇವೆ. ಸ್ಕ್ರೂಸ್ ಅಥವಾ ಫಾಸ್ಟ್ನರ್ಗಳನ್ನು ಸಡಿಲುಗೊಳಿಸಲು ಮತ್ತು ಬಿಗಿಗೊಳಿಸಲು ಏನು ಮಾಡ್ತೇವೆ ಬಳಸ್ತೇವೆ. ಓಕೆ. ರೆಂಚ್ಗಳಂದ್ರೆ ಏನು, ರೆಂಚ್ನ ಕಾರ್ಯಕ್ಕೆ ಅಂದರೆ ರೆಂಚ್ಗಳನ್ನು ನಾವು ನಟ್ ಮತ್ತು ಬೋಲ್ಟ್ಗಳನ್ನು ಬಿಗಿಗೊಳಿಸಲು ಮತ್ತು ಸಡಿಲುಗೊಳಿಸಲು ಬಳಸುವ ಕೈ ಉಪಕರಣ ಆಗ್ಯಾವ್ರಿವ. ಇವೇನು ಮಾಡ್ತಾವ್ರಿ ಅಂದ್ರೆ ವಾಹನದ ಸಾಧನವಾದ ಕಾರ್ಯವು ಜಾರು ಮತ್ತು ಸಣ್ಣ ನಟ್ಗಳನ್ನು ಮತ್ತು ಬೋಲ್ಟ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ಅದನ್ನು ಸಡಿಲುಗೊಳಿಸುವುದು ಮತ್ತು ಬಿಗಿಗೊಳಿಸಲು ಏನು ಮಾಡ್ತಾರೆ ನಾವು ಬಳಸ್ತೇವೆ. ಓಕೆ. ನೆಕ್ಸ್ಟ್ ಹ್ಯಾಮರ್ ಕೇಳೋಣ. ಹ್ಯಾಮರ್. ಸೊ ಹ್ಯಾಮರ್ನ ಕೆಲಸ ಏನಪ್ಪ ಅಂತಂದ್ರೆ ಸುತ್ತಿಗೆಗಳು ಸಾಮಾನ್ಯ ಉದ್ದೇಶದ ಕಾರ್ಯಾಗಾರದ ಕೈ ಉಪಕರಣಗಳಾಗಿದ್ದು ಸೊ ಹ್ಯಾಂಡ್ ಟೂಲ್ಸ್ ರೀ ವಿಭಾಗಗಳನ್ನು ನೇರಗೊಳಿಸಲು ಬಳಸ್ತೇವೆ ರೀ. ರಿವರ್ಟಿಂಗ್ ಮಾಡೋಕೆ, ಉಗುರುಗಳನ್ನು ಹೊಡ್ಯಾಕ, ಸೊ ಮೊಳೆಗಳನ್ನು ಹೊಡ್ಯಾಕ, ಓಕೆ, ಕಿವೆಗಳನ್ನು ಸೇರಿಸಲು, ಓಕೆ, ಮುಂತಾದ ಕೆಲಸಗಳಿಗೆ ಏನು ಮಾಡ್ತಾರೆ ನಾವು ಹ್ಯಾಮರನ್ನು ಬಳಸ್ತೇವೆ. ಇದ್ರಾಗ ಒಂದು ಇಂಪಾರ್ಟೆಂಟ್ ಇನ್ನೊಂದು ಬರ್ತೈತೆ ರೀ. ಓಕೆ, ಬಾಲ್ ಪಿನ್ ಹ್ಯಾಮರ್ ಅಂತ ಬರ್ತೈತಿ. ಸೊ ಇದರದ ಚಿತ್ರ ಕೂಡ ಏನು ಮಾಡ್ತಾನೆ ನಿಮಗೆ ಕೇಳ್ತಾನೆ 2 ಮಾರ್ಕ್ಸಿಗೆ. ಓಕೆ. ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ಸ್ನಿಪ್ ಎಂದರೇನು? ಸೊ ಇದು ಕತ್ರಿಗತೆ ಇರ್ತೈತೆ ರೀ. ಓಕೆ, ಇದು ಲೋಹದ ಹಾಳೆಗಳನ್ನು ಕತ್ತರಿಸಲು ಏನು ಮಾಡ್ತೇವೆ ನಾವು ಸ್ನಿಪ್ಸನ್ನು ಬಳಸ್ತೇವೆ. ನೆಕ್ಸ್ಟ್ ಬರ್ತೈತೆ ರೀ ಮ್ಯಾಲೆಟನ್ನು ನಾವು ಮರದಿಂದ ತಯಾರು ಮಾಡಿರ್ತೀವಿ. ಓಕೆ, ಇಲ್ಲ ಪ್ಲಾಸ್ಟಿಕ್ ಅಥವಾ ಫೈಬರಿಂದ ಕೂಡ ತಯಾರು ಮಾಡಿರ್ತೇವೆ ಒಂದೊಂದು ಕಡೆ. ಮ್ಯಾಲೆಟ್ ಒಂದು ರೀತಿಯ ಸುತ್ತಿಗೆ ಥರ ಇರ್ತೈತೆ ರೀ. ಇದು ಸಾಮಾನ್ಯವಾಗಿ ರಬ್ಬರ್ ಮತ್ತು ಮರದಿಂದ ತಯಾರು ಮಾಡಿರ್ತೇವೆ. ಮೃದುವಾದ ಹೊಡೆತಗಳಿಗೆ ಏನು ಮಾಡ್ತೇವೆ ನಾವು ಮ್ಯಾಲೆಟನ್ನು ಬಳಸ್ತೇವೆ. ಓಕೆ. ನೆಕ್ಸ್ಟ್ ಗ್ರೀಸ್ ಗನ್ ಎಂದರೇನು? ಸೊ ಇದನ್ನು ನಯಗೊಳಿಸೋಕೆಗೋಸ್ಕರ ಬಳಸ್ತೇವೆ ರೀ ಗ್ರೀಸ್ ಗನ್. ಇದೇನು ರೀ, ಇದೊಂದು ಕಾರ್ಯಾಗಾರ ಟೂಲ್ ಅಂದರೆ ಹ್ಯಾಂಡ್ ಟೂಲ್ ರೀ. ಇದೆ ಗ್ಯಾರೇಜ್ನಲ್ಲಿ ಬಳಸುವ ಒಂದು ಹ್ಯಾಂಡ್ ಟೂಲ್. ಗ್ರೀಸ್ ಗನ್ನ ಉದ್ದೇಶವು ಲೂಬ್ರಿಕಂಟನ್ನು ಅನ್ವಯಿಸೋದು. ಓಕೆ. ಸೊ ವಾಹನದಲ್ಲಿ ಎರಡು ಸಂಘರ್ಷಣೆಗೆ ಒಳಪಡಿರತಕ್ಕಂಥ ಒಂದಿಷ್ಟು ವಸ್ತುಗಳ ನಡುವೆ ಗ್ರೀಸಿಂಗನ್ನು ಮಾಡಲು ಅಥವಾ ಲೂಬ್ರಿಕೇಷನ್ ಮಾಡೋಕ್ಕೆ ಏನು ಮಾಡ್ತೇವೆ ನಾವು ಸೊ ಗ್ರೀಸಿಂಗನ್ನು ಬಳಸ್ತೇವೆ. ನೆಕ್ಸ್ಟ್ ಗ್ರೈಂಡಿಂಗ್ ಮಷಿನ್ ಅಂತ ಕೇಳಿದ್ರೆ ಹೆಚ್ಚಿನ ಮೇಲ್ಮೈ ಗುಣಮಟ್ಟ ಮತ್ತು ಆಕಾರದ ಮತ್ತು ಆಯಾಮದ ಹೆಚ್ಚಿನ ನಿಖರತೆಯನ್ನು ತೋರಿಸಬೇಕಾದ ಕೆಲಸದ ತುಣುಕುಗಳನ್ನು ಕಂಪ್ಲೀಟ್ ಮಾಡಲು ಏನು ಮಾಡ್ತೇವೆ ನಾವು ಗ್ರೈಂಡಿಂಗ್ ಮಷಿನ್ ಯೂಸ್ ಮಾಡ್ತೇವೆ. ಎಕ್ಸಾಕ್ಟ್ಲಿ ಇದು ಏನು ಮಾಡ್ತೈತೆ ರೀ, ಒಂದು ಕಟ್ ಮಾಡ್ತೈತೆ, ಇಲ್ಲಾಂದ್ರೆ ಚೂಪ್ ಮಾಡ್ತೈತೆ ರೀ, ಶಾರ್ಪ್ ಮಾಡ್ತೈತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೇವೆ ನಾವು ಗ್ರೈಂಡಿಂಗ್ ಮಷಿನ್ನ ಬಳಸ್ತೇವೆ. ಓಕೆ. ನೆಕ್ಸ್ಟ್ ಬರ್ತೈತೆ ರೀ ಮ್ಯಾಲೆಟ್ನ ಉಪಯೋಗಗಳನ್ನು ತಿಳಿಸ್ರಿ. ಮ್ಯಾಲೆಟ್ ಏನು ಮಾಡ್ತೈತೆ ರೀ, ಮೃದುವಾದ ಹೊಡೆತಗಳಿಗೆ ಏನು ಮಾಡ್ತೀವಿ ಮ್ಯಾಲೆಟನ್ನು ಬಳಸ್ತೀವಿ ಲೋಹದ ಹಾಳೆಗಳನ್ನು ರೂಪಿಸಲು. ಓಕೆ, ಲೋಹದ ಹಾಳೆಗಳಂತಂದ್ರೆ ಶೀಟ್ ಮೆಟಲ್ ಒಮ್ಮೆ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಮ್ಯಾಲೆಟನ್ನು. ನೆಕ್ಸ್ಟ್ ಬರ್ತೈತೆ ರೀ ಅವರು ಗುರುತುಗಳನ್ನು ಬಿಡುವುದಿಲ್ಲ ಅಂತಂದ್ರೆ ಗುರುತುಗಳಂತಂದ್ರೆ ಏನು ಮಾಡ್ತೈತೆ ರೀ ನಿಮ್ಗೆ ಇದು. ಸೊ ಗುರುತು ಅಂದ್ರೆ ಏನು ರೀಪ್ಪ? ಓಕೆ, ನೀವು ಇದನ್ನು ನೀವೇ ನೋಡಿರಿ. ಗುರುತು ಅಂದ್ರೆ ಏನು ರೀ, ಸೊ ನೀವು ಹ್ಯಾಮರ್ಲಿ ಹೊಡೆದ್ರೆ ಅಂತ ತಿಳ್ಕೊರಿ, ಅಲ್ಲಿ ಏನಾಕೈತೆ ಅಂತಂದ್ರೆ ನಿಮ್ಗೆ ಅದು ಮೂಡ್ತೈತೆ, ಗೊತ್ತಾಕೈತೆ ನಿಮ್ಗೆ ಎದರಲ್ಲೇ ಬಡ್ದಾರ ಅಂತೇಳಿ ನಿಮ್ಗೆ ಏನಾಕೈತೆ ರೀ ಗೊತ್ತಾಕೈತಿ. ಬಟ್ ಸೊ ಇದ್ರೊಳಗೆ ಮ್ಯಾಲೆಟ್ನಲ್ಲಿ ಏನಾಗೋದಿಲ್ಲ ಅದು ಆಗೋದಿಲ್ಲ. ಓಕೆ, ಅಲ್ಲೇನೋ ನಿಮ್ಗೆ ಇದನ್ನು ಬಡ್ದು ಕೆಲಸ ಮಾಡ್ಯಾರ ಅನ್ನೋದು ಗೊತ್ತಾಗೋದಿಲ್ಲ ನಿಮ್ಗೆ. ಈ ಥರ ನೀವು ತಿಳ್ಕೊರಿ. ಓಕೆ, ಸಾರಿ ಫಾರ್ ದ್ಯಾಟ್. ಡ್ರಿಲ್ ಬಿಟ್ಗಳನ್ನು ಏಕೆ ಬಳಸ್ತೀವಿ ರೀ? ಸಿಲಿಂಡರ್ ಆಕಾರದ ರಂಧ್ರಗಳನ್ನು ಕೊರೆಯಲು ಏನು ಮಾಡ್ತೀವಿ ರೀ, ಡ್ರಿಲ್ ಬಿಟ್ಟನ್ನು ಬಳಸ್ತೀವಿ. ಇದನ್ನು ಡ್ರಿಲ್ಲಿಂಗ್ ಮಷೀನಲ್ಲಿ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಓಕೆ. ಪಂಚ್ ಅಂದರೆ ಏನು? ಪಂಚ್ ಅನ್ನೋದು ಕತ್ತರಿಸಲು ಮತ್ತು ಚಿಪ್ಪಿಂಗ್ ಮಾಡಲು ಬಳಸ್ತೀವಿ. ಇನ್ನೊಂದು ಏನು ಎದಕ್ಕೆ ಯೂಸ್ ಮಾಡ್ತೀವಿ ಗೊತ್ತೇನು ರೀ, ಇದನ್ನು ನಾವು ವಸ್ತುಗಳನ್ನು ಓಡಿಸಲು ಯೂಸ್ ಮಾಡ್ತೇವೆ ರೀ. ಓಕೆ. ಇನ್ನು ಚಿತ್ತಾರದ ಆಕಾರಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಕೂಡ ಏನು ಮಾಡ್ತೇವೆ ನಾವು ಪಂಚ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಟೂಲ್ ಬಾಕ್ಸ್. ಓಕೆ, ಪರಿಕರಗಳನ್ನು ವ್ಯವಸ್ಥಿತವಾಗಿ ಹೊಂದಿಸಿಡಲು ಯೂಸ್ ಮಾಡುವಂಥ ಪೆಟ್ಟಿಗೆಗೆ ಏನಂತೇವೆ ನಾವು ಟೂಲ್ ಬಾಕ್ಸ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಬರ್ತೈತೆ ರೀ ಸ್ಟೀಲ್ ರೂಲರ್ ಅಂದರೆ ಏನಂತ ಕೇಳೋಣ. ಓಕೆ, ಸ್ಟೀಲ್ ರೂಲರ್ ಅಂದರೆ ಇದಕ್ಕೆ ಜಾಮಿತಿ, ತಾಂತ್ರಿಕ ಚಿತ್ರಕಲೆ, ಮುದ್ರಣ ಮತ್ತು ಮುದ್ರಣದಲ್ಲಿ ಬಳಸುವ ಸಾಧನಗಳಲ್ಲಿ, ಇಂಜಿನಿಯರಿಂಗ್ ಡ್ರಾಯಿಂಗ್ನಲ್ಲಿ, ಕಟ್ಟಡದ ಮರಗಳನ್ನು ಅಳೆಯಲು ಪೇಪರ್ಸ್ಗಳನ್ನು ಅಳೆಯಲು ಅಥವಾ ಸರಳ ರೇಖೆಗಳನ್ನು ಎಳೆಯಲು ಏನು ಮಾಡ್ತೇವೆ ನಾವು ಸ್ಟೀಲ್ ರೂಲನ್ನು ಬಳಸ್ತೇವೆ. ಇದನ್ನು ಸ್ಟೇನ್ಲೆಸ್ ಸ್ಟೀಲಿಂದ ತಯಾರು ಮಾಡಿರ್ತೇವೆ ರೀ. ಓಕೆ. ನೆಕ್ಸ್ಟ್ ಬರ್ತೈತಿ ಕ್ಯಾಲಿಪರ್. ಓಕೆ, ಕ್ಯಾಲಿಪರ್ ಎನ್ನುವುದು ಎರಡು ವಿರುದ್ಧ ಬದಿಗಳ ನಡುವಿನ ಅಂತರವನ್ನು ಅಳೆಯಲು ಬಳಸುವ ಸಾಧನವಾಗೈತೆ ರೀ. ಓಕೆ, ಇನ್ಸೈಡ್ ಮತ್ತು ಔಟ್ಸೈಡ್ ಡಯಾಮೀಟರ್ ಅಳೆಯಕ್ಕೆ ಯೂಸ್ ಮಾಡ್ತೇವೆ ರೀ. ಇನ್ಸೈಡ್ ಕ್ಯಾಲಿಪರ್ ಬರ್ತೈತೆ ರೀ, ಇನ್ನೊಂದು ಔಟ್ಸೈಡ್ ಕ್ಯಾಲಿಪರ್ ನಿಮಗೆ ಸಿಗ್ತೈತೆ. ಓಕೆ. ಸ್ಕ್ರೂಗೇಜ್ ಅತಿ ಸಣ್ಣ ಅಂತರವನ್ನು ನಿಖರವಾಗಿ ಎಳೆಯಲು ಏನು ಮಾಡ್ತೇವೆ ನಾವು ಸ್ಕ್ರೂಗೇಜನ್ನು ಬಳಸ್ತೀವಿ. ಇದಕ್ಕೆ ನಾವೇನಂತೀವಿ ಇನ್ನೊಂದು ಹೆಸರು, ಇದಕ್ಕೆ ಮೈಕ್ರೋಮೀಟರ್ ಅಂತ ಏನು ಮಾಡ್ತೇವೆ ನಾವು ಕರಿತೀವಿ. ಇನ್ನು ಸ್ಕ್ರೂಗೇಜನ್ನು ಎದಕ್ಕೆ ಬಳಸ್ತೇವೆ ನಾವು ಇಲ್ಲಿ ಕೊಟ್ಟ ನೋಡ್ರಿ ಅವ. ಸ್ಕ್ರೂಗೇಜನ್ನು ಅಳತೆ ಮಾಡುವ ಸಾಧನಗಳಾಗಿ ಬಳಸ್ತೀವಿ. ಒಂದನೇದು ಮೆಜರಿಂಗ್ ಟೂಲ್ ಇದೆ. ಎರಡನೇದು ಈ ಉಪಕರಣಗಳು ಸರಿಯಾದ ಅಳತೆಯನ್ನು ನೀಡ್ತಾವ್ರಿ. ಅಂದರೆ ಅಕ್ಯುರೇಟ್ ಆಗಿ ನೀವೇನು ಮಾಡ್ಬೋದು ರೀಡಿಂಗನ್ನು ತೊಗೋಬೋದು. ಯಾವುದೇ ಆಯಾಮವನ್ನು ಅಳೆಯೋದ್ರಲ್ಲಿ
ಸರಿಯಾದ ನಿರ್ವಹಣೆ ಮತ್ತು ಬಳಕೆ ಏನಾಗೈತೆ ರೀ ಮುಖ್ಯ ಆಗಿರ್ತೈತಿ. ಓಕೆ, ನೀವು ಸರಿಯಾಗಿ ಮೆಜರ್ಮೆಂಟ್ ತೊಗೋಬೇಕು ಅಂದ್ರೆ ನಿಮ್ಗೆ ಅಕ್ಯುರೇಟ್ ಏನಾಗೈತೆ ರೀ ಮೆಜರಿಂಗ್ ಸಿಗ್ತೈತಿ ಈ ಥರ. ನೆಕ್ಸ್ಟ್ ಬರ್ತೈತಿ ಆಟೋಮೊಬೈಲ್ ಅಂಗಡಿಯಲ್ಲಿ ಬಳಸುವ ವಿವಿಧ ರೀತಿಯ ಅಳತೆ ಉಪಕರಣಗಳು. ಫಸ್ಟ್ ಬರ್ತೈತೆ ರೀ ಸ್ಟೀಲ್ ರೂಲರ್. ಓಕೆ, ಕ್ಯಾಲಿಪರ್ ಒಳಗೆ ಇನ್ಸೈಡ್ ಕ್ಯಾಲಿಪರ್ ಮತ್ತು ಔಟ್ಸೈಡ್ ಕ್ಯಾಲಿಪರ್ ಬರ್ತೈತೆ ರೀ. ಮಲ್ಟಿಮೀಟರ್ ಬರ್ತೈತಿ. ಓಕೆ, ರೋಧ, ಪ್ರತಿರೋಧ, ವಿದ್ಯುತ್ ಪ್ರವಾಹ, ಆಲ್ಟರ್ನೇಟರ್ ಕರೆಂಟ್, ಡೈರೆಕ್ಟ್ ಕರೆಂಟನ್ನು ಅಳೆಯಲು. ಓಕೆ, ಸ್ಕ್ರೂಗೇಜ್. ಓಕೆ, ಅತಿ ಸಣ್ಣ ಅಂತರವನ್ನು ನಿಖರವಾಗಿ ಅಳೆಯಲು ಬಳಸ್ತೈತೆ ರೀ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಹೈಡ್ರೋಮೀಟರ್ ಏನು ಮಾಡ್ತೈತೆ ರೀ ಯಾವುದೇ ಒಂದು ದ್ರವದ ನಿರ್ದಿಷ್ಟ ಗುರುತ್ವಾಕರ್ಷಣೆ ಅಥವಾ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯಲು ಏನು ಮಾಡ್ತೇವೆ ನಾವು ಹೈಡ್ರೋಮೀಟರ್ನ ಬಳಸ್ತೇವೆ. ಓಕೆ, ನೆಕ್ಸ್ಟ್ ವಿದ್ಯುತ್ ಉಪಕರಣಗಳು ಯಾವುವನ್ನು ಏಕೆ ಬಳಸಲಾಗುತ್ತದೆ ಅಂತ ಏನ್ರಿ. ಸಾಮಾನ್ಯವಾಗಿ ವಿದ್ಯುತ್ ಉಪಕರಣ ನಮ್ಮ ಕಡೆ 3 ಬರ್ತಾವೆ: ಮಲ್ಟಿಮೀಟರ್, ಆ್ಯಮೀಟರ್, ವೋಲ್ಟ್ ಮೀಟರ್. ಓಕೆ, ಇನ್ನೊಂದು ಬರ್ತೈತೆ ರೀ ಹೈಡ್ರೋಮೀಟರ್ ಬರ್ತೈತಿ. ಓಕೆ, ಮತ್ತು ಇನ್ನೊಂದು ಬರ್ತೈತೆ ರೀ ಟ್ಯಾಕೋಮೀಟರ್ ಬರ್ತೈತಿ. ಸೊ ಇವುಗಳನ್ನು ಏನು ಮಾಡ್ತೇವೆ ನಾವು ಎಲೆಕ್ಟ್ರಿಕಲ್ ಉಪಕರಣಗಳಲ್ಲಿರ್ತಕ್ಕಂತಹ ವೋಲ್ಟೇಜ್, ಕರೆಂಟ್, ಪ್ರತಿರೋಧ, ವಿದ್ಯುತ್ ಪ್ರವಾಹವನ್ನು ಅಳೆಯಲು ಏನು ಮಾಡ್ತೇವೆ ನಾವು ಮಲ್ಟಿಮೀಟರ್ನ ಬಳಸ್ತೇವೆ. ಓಕೆ, ಆಂಪೇರನ್ನು ಅಳೆಯಲು ಏನು ಮಾಡ್ತೇವೆ ನಾವು ಆ್ಯಮೀಟರ್ ಬಳಸ್ತೇವೆ ರೀ. ವೋಲ್ಟೇಜನ್ನು ಅಳೆಯೋಕೆ ನಾವು ವೋಲ್ಟ್ ಮೀಟರ್ನ ಬಳಸ್ತೇವೆ. ಓಕೆ, ಹೈಡ್ರೋಮೀಟರ್ನ ಎದಕ್ಕೆ ಬಳಸ್ತೇವೆ ನಾವು ಸಾಪೇಕ್ಷ ಸಾಂದ್ರತೆ ಅಥವಾ ನಿರ್ದಿಷ್ಟ ಗುರುತ್ವಾಕರ್ಷಣೆಯನ್ನು ಅಳೆಯಲು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಟ್ಯಾಕೋಮೀಟರ್. ಸೊ ರೆವಲ್ಯೂಷನ್ ಪರ್ ಮಿನಿಟ್, ಇಂಜಿನ್ನ ವೇಗವನ್ನು ಅಳೆಯಲು ಏನು ಮಾಡ್ತೇವೆ ನಾವು ಟ್ಯಾಕೋಮೀಟರ್ನ ಬಳಸ್ತೇವೆ. ಓಕೆ, ಸೊ ಇನ್ನು ಮಲ್ಟಿಮೀಟರನ್ನು ಏಕೆ ಬಳಸಲಾಗುತ್ತದೆ ಅಂದ್ಕೊಟ್ಟಾನ್ರಿ. ಇದಕ್ಕೆ ನಾವು ಮೊದಲೇಕ ವೋಲ್ಟೋಮೀಟರ್ ಅಥವಾ ಮಲ್ಟಿಟೆಸ್ಟರ್ ಅಂತ ಕೂಡ ಏನು ಮಾಡ್ತೇವೆ ಕರಿತೇವೆ. ಎರಡನೇದು ಏನಪ್ಪ ಅಂತಂದ್ರೆ ಇದು ಎಲೆಕ್ಟ್ರಾನಿಕ್ ಅಳತೆ ಸಾಧನವಾಗಿದ್ದು ಒಂದು ಘಟಕದಲ್ಲಿ ಹರಿಯುವ ವೋಲ್ಟೇಜ್, ಕರೆಂಟ್ ಮತ್ತು ಪ್ರತಿರೋಧವನ್ನು ಅಳೆಯುವ ಪ್ರಮುಖ ಸಾಧನ ಆಗಿರ್ತೈತಿ. ಓಕೆ, ಸೊ ಎವ್ರಿ ಎಲೆಕ್ಟ್ರಿಷಿಯನ್ ಅಥವಾ ನೀವು ಆಟೋಮೊಬೈಲ್ ಲ್ಯಾಬ್ಸ್ ಅದು ಹೋಗ್ರಿ, ಅಲ್ಲೆಲ್ಲ ನಿಮ್ಗೆ ಏನಾಗ್ತೈತೆ ರೀ ನಿಮ್ಗೆ ಶಾಲಾ ಕಾಲೇಜ್ ಒಳಗೆ ಇದು ಏನಾಗ್ತೈತೆ ನಿಮ್ಗೆ ನೋಡಲು ಸಿಗ್ತೈತಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಟ್ಯಾಕೋಮೀಟರ್ ಎಂದರೆ ಏನು ಅಂತ ಕೇಳೋಣ. ಓಕೆ, ಟ್ಯಾಕೋಮೀಟರ್ ಎನ್ನುವುದು ಇಂಜಿನ್ನ ಕಾರ್ಯವೇಗವನ್ನು ಅಳೆಯುವ ಬಳಸುವ ಸಾಧನ ಆಗೈತೆ ರೀ. ಓಕೆ, ಇದು ಅಂದ್ರೆ RPMನಾಗ ಏನು ಮಾಡ್ತೈತಿ ಇದು ರೀಡಿಂಗ್ ಶೋ ಮಾಡ್ತೈತಿ. ಇಂಜಿನ್ನ ಕಾರ್ಯವೇಗ ಅಂತಂದ್ರೆ ಇಂಜಿನ್ ಕ್ರ್ಯಾಂಕ್ ಶಾಫ್ಟ್ 1 ಮಿನಿಟ್ಗೆ ಎಷ್ಟು ರೊಟೇಷನ್ ಆಗ್ತೈತಲ್ಲ ಅದನ್ನು ಇದೇನು ಮಾಡ್ತೈತೆ ರೀ ತೋರಿಸ್ತೇವೆ. ನೆಕ್ಸ್ಟ್ ಹೈಡ್ರೋಮೀಟರ್ ಹೇಗೆ ಬಳಸ್ತೇವೆ. ಹೈಡ್ರೋಮೀಟರ್ನ ನೋಡ್ರಿ ಗಾಜಿನಿಂದ ಏನು ಮಾಡಿರ್ತೇವೆ ತಯಾರು ಮಾಡಿರ್ತೇವೆ. ಓಕೆ, ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆಯನ್ನು ಅಳೆಯಲು ಏನು ಮಾಡ್ತೇವೆ ಬಳಸ್ತೇವೆ. ಇನ್ನೊಂದು ಸಾಪೇಕ್ಷ ಸಾಂದ್ರತೆಯನ್ನು ಕೂಡ ಏನು ಮಾಡ್ತೈತೆ ರೀ ಅಳಿತೈತೆ ಇದೆ. ಎರಡನೇದು ಗಾಜಿನಿಂದ ಏನು ಮಾಡಿರ್ತೇವೆ ರೀ ಇದನ್ನು ತಯಾರು ಮಾಡಿರ್ತೇವೆ. ಇದು ಸಿಲಿಂಡರ್ ಆಕಾರದ ಕೊಳವೆಯನ್ನು ಕೂಡ ಏನು ಮಾಡಿರ್ತೈತೆ ರೀ ಹೊಂದಿರ್ತೈತೆ. ಇನ್ನು ಮೂರನೇದು ಟಾರ್ಕ್ ರೆಂಚ್ನ ಉದ್ದೇಶವೇನು. ಟಾರ್ಕ್ ರೆಂಚನ್ನು ಎದಕ್ಕೆ ಬಳಸ್ತೇವೆ ಅಂದ್ರೆ ನಟ್ ಮತ್ತು ಬೋಲ್ಟ್ಗಳನ್ನು ನಿರ್ದಿಷ್ಟ ಟಾರ್ಕನ್ನು ಅನ್ವಯಿಸಲು ಏನು ಮಾಡ್ತೇವೆ ಬಳಸ್ತೇವೆ. ಓಕೆ, ಸೊ ಬಿಗಿಗೊಳಿಸಲು ಓಕೆ ಟಾರ್ಕ್ ರೆಂಚನ್ನು ಬಳಸ್ತೇವೆ. ಇದರದ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ ಸರಿಯಾಗಿ ಟಾರ್ಕ್ ಅಪ್ಲೈ ಆಯ್ತಂತ ತಿಳ್ಕೊರಿ. ಓಕೆ, ಆವಾಗ ಆ ಪ್ರಾಡಕ್ಟ್ ಏನು ಮಾಡ್ತೈತೆ ರೀ ಸೌಂಡ್ ಕ್ರಿಯೇಟ್ ಮಾಡ್ತೈತಿ. ಅಂದ್ರೆ ನೀವು ತಿಳ್ಕೊಬೇಕು ಯು ಹ್ಯಾವ್ ಅಪ್ಲೈಡ್ ದ ಪರ್ಫೆಕ್ಟ್ ಟಾರ್ಕ್. ಓಕೆ, ನೆಕ್ಸ್ಟ್ ಫ್ಲೈವೀಲ್ ಪುಲ್ಲರ್ ಎಂದರೇನು ಅಂತ ಕೊಟ್ಟಾನ್ರವ. ಇಂಜಿನ್ನ ಫ್ಲೈವೀಲನ್ನು ರಿಮೂವ್ ಮಾಡಲು ಬಳಸುವ ಉಪಕರಣಕ್ಕೆ ನಾವೇನಂತೇವೆ ಫ್ಲೈವೀಲ್ ಪುಲ್ಲರ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಕ್ವಶನ್. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಳಸುವ ವಿಶೇಷ ಉಪಕರಣಗಳು ರೀ ಭಾಳ ಅದಾವೆ ರೀ. ಓಕೆ, ಸಾಕೆಟ್ ರೆಂಚ್, ಫ್ಲೈವೀಲ್ ಪುಲ್ಲರ್, ಟ್ಯಾಪೆಟ್ ಕವರ್ ರೆಂಚ್, ಪೇರ್ಸ್ ಪ್ಲೇಯರ್. ಓಕೆ, ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಸೊ ಭಾಳ ಅದಾವೆ. ಸೊ ನಿಮಗಿಲ್ಲಿ ಇದ್ರಾಗ ಕೇಳೋದು ಸಿಲೆಬಸ್ನಾಗಿಂದ ಹೇಳ್ಬಿಡ್ತೇನೆ ನೋಡ್ರಿ ನಾನು. ಟ್ಯಾಪೆಟ್ ರೆಂಚ್ ಬರ್ತೈತೆ ರೀ. ಓಕೆ, ಟಾರ್ಕ್ ರೆಂಚ್ ಬರ್ತೈತಿ, ಫ್ಲೈವೀಲ್ ಪುಲ್ಲರ್ ಬರ್ತೈತೆ ರೀ. ಓಕೆ, ಮತ್ತು ಇನ್ನೊಂದು ಬರ್ತೈತೆ ರೀ ನ್ಯೂಮ್ಯಾಟಿಕ್ ರೆಂಚ್. ಇವು ಸಿಲೆಬಸ್ನಾಗ ಅದಾವೆ. ಇವನ್ನೆಲ್ಲ ಬೇಕಂದ್ರೆ ನೀವು ನಿಮ್ಮ ನಾಲೆಜಿಗೆ ಏನು ಮಾಡಿರಿ ಬರ್ಕೋರಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಆಟೋಮೊಬೈಲ್ಗೆ ವೀಲ್ ಬ್ಯಾಲೆನ್ಸಿಂಗ್ ಆಗತ್ತೆ ಏನು. ಮತ್ತು ಫಸ್ಟ್ ಏನು ರೀ ಬೌನ್ಸ್ ಮತ್ತು ವೈಬ್ರೇಷನ್ನ ಕಡಿಮೆ ಮಾಡ್ತೈತೆ ರೀ. ಇದರಿಂದ ಸ್ಟೇರಿಂಗ್ನ ನಿಯಂತ್ರಣ ಏನಾಗ್ತೈತೆ ರೀ ಹೆಚ್ಚಾಗ್ತೈತಿ. ಇದು ಮಷಿನ್ ಇರ್ತೈತೆ ರೀ. ಮೂರನೇದು ಏನು ರೀ ಟೈರ್ನ ಜೀವನ ಕೂಡ ಏನಾಗ್ತೈತೆ ರೀ ಟೈರ್ದ ಲೈಫ್ ಸ್ಪ್ಯಾನ್ ಏನಾಗ್ತೈತೆ ರೀ ಜಾಸ್ತಿ ಆಗ್ತೈತೆ. ಅಂದ್ರೆ 10,000 ಕಿಲೋಮೀಟ್ರ್ ಓಡುವಂಥ ಟೈರ್ 12 ಅಥವಾ 13,000 ಕಿಲೋಮೀಟ್ರ್ ಏನಾಗ್ತೈತೆ ರೀ ಓಡ್ತೈತೆ ಅಂತ ಅರ್ಥ. ಸರಿಯಾಗಿ ಕಾರಿನಲ್ಲಿ ಫಸ್ಟ್ ಪ್ಯಾಸಿವ್ ಕೀಲೆಸ್ ಎಂಟ್ರಿಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ಯಾರ್ರಿ. ಓಕೆ, ದ ಆನ್ಸರ್ ಇಸ್ ಚವಿಸ್ 93 ಕಾರ್ಬೆಟ್ ಅವರು. ಓಕೆ, ಜನರಲ್ ಮೋಟರ್ಸ್ನಲ್ಲಿ ಏನಾಗಿತ್ತು ರೀ ಇದನ್ನು ಫಸ್ಟ್ ಏನು ಮಾಡಿದ್ರೆ ಕಂಡುಹಿಡಿದ್ರು. ಓಕೆ, ಇದನ್ನು ಬೈಪಾಟ್ ಹಾಕೊಂಡ್ಬಿಡ್ರಿ ಇವನ್ನೆಲ್ಲ. ಹೈಬ್ರಿಡ್ ಡ್ರೈವ್ ಟ್ರೈನ್ಗಳು ರೈಲುಗಳಲ್ಲಿ ಯಾರು ಹೊಂಡಾ ರೀ. ಓಕೆ, ಹೈಬ್ರಿಡ್ ಡ್ರೈವ್ ಟ್ರೈನಲ್ಲಿ ಫಸ್ಟ್ ಏನು ಮಾಡಿದ್ರು ಹೊಂಡಾದವರು 2000 ಮಾದರಿಯಲ್ಲಿ ಏನು ಮಾಡಿದ್ರೆ
ಇದನ್ನು ಕಂಡುಹಿಡ್ತಾರೆ. ಓಕೆ, ಓಕೆ. ನೆಕ್ಸ್ಟ್ 1978ರಲ್ಲಿ ಉತ್ಪಾದನಕಾರಗಳಲ್ಲಿ ಮೊದಲ ABS ಅನ್ನು ಪರಿಚಯ. ABS ಅಂದರೆ ಆ್ಯಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ರೀ. ಸೊ ದ ಆನ್ಸರ್ ಇಸ್ ಮರ್ಸಿಡೀಸ್ ಬೆಂಜ್. ಓಕೆ, 2002ರ ಮಾದರಿಯಲ್ಲಿ ಡಿ ವಿ ಡಿ ಪ್ಲೇಯರ್ಸ್ ಹೊಂಡಾ. ಓಕೆ, ಹೊಂಡಾದವ್ರು ಏನು ಮಾಡಿದ್ರಿ, ಪ್ರಪ್ರಥಮವಾಗಿ ಆವಿಷ್ಕಾರ ಮಾಡಿದರು. ಓಕೆ, ಮೊದಲು ನ್ಯಾವಿಗೇಷನ್ ಸಿಸ್ಟಮ್, ದಿಸ್ ಈಸ್ ಆಲ್ಸೋ ಹೊಂಡಾದವ್ರು ಏನು ಮಾಡಿದ್ರಿ, ಇದು ಮಾಡಿದರೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಸಿಸ್ಟಮನ್ನು ಫಸ್ಟ್ ಅಳವಡಿಸಿದವ್ರು ಯಾರು, BMW ಮತ್ತು ಮರ್ಸಿಡೀಸ್ ಬೆಂಜ್. ಓಕೆ, ಸೊ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಡ್ರಿ. ಓಕೆ, ಸೊ ಫಸ್ಟ್ ABS, ಮರ್ಸಿಡೀಸ್ ಬೆಂಜ್. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಕೀಲೆಸ್ ಎಂಟ್ರಿ ಅಥವಾ ಕೀ ಫೋಬ್ಸ್, ಜನರಲ್ ಮೋಟರ್ಸ್. ಓಕೆ, ಸೊ ಅದಾದ್ಮೇಲೆ ಬರ್ತೈತೆ ನಿಮ್ಗೆ DVD ಪ್ಲೇಯರ್ಸ್ ಬರ್ತೈತೆ ರೀ, ನ್ಯಾವಿಗೇಷನ್ ಸಿಸ್ಟಮ್ ಬರ್ತೈತಿ. ಓಕೆ, ಇವೆಲ್ಲ ಏನು ಬರ್ತಾವೆ ರೀ, ಇವು ಹೊಂಡಾದಾಗ ಬರ್ತಾವೆ. ಮತ್ತು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಸಿಸ್ಟಮ್ ಏನೈತಿಲ್ಲ ರೀ, ಇದು ಮರ್ಸಿಡೀಸ್ ಬೆಂಜ್ ಮತ್ತು BMW. ಇವನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. 1 ಮಾರ್ಕ್ಸಿಗಂತೂ ಇದ್ರಾಗಿಂದ 1 ಕ್ವಶನ್ ಅಂತೂ ಫಿಕ್ಸ್ ಬೀಳ್ತೈತೆ. ಓಕೆ, ಇವು 5ರಿಂದ 6 ಒಳಗೆ 1 ಕ್ವಶನ್ ಅಂತೂ ಫಿಕ್ಸ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ಸೊ ಥ್ಯಾಂಕ್ ಯು. ಓಕೆ, ಸೊ ನಾನು ಇಲ್ಲಿ ನನಗೆ ಗೊತ್ತಿರುವ ಎಲ್ಲ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ನಿಮಗೆ ಇದರಲ್ಲಿ ಯಾವುದಾದ್ರೂ 2-3 ಪ್ರಶ್ನೆಗಳು ಎಲೆಕ್ಟ್ರಾನಿಕ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ಗೋ ಫಾರ್ ದ ಸೈನ್ಸ್ ಟೀಚರ್ಸ್. ಓಕೆ, ದೇ ವಿಲ್ ಎಕ್ಸ್ಪ್ಲೈನ್ ವೆರಿ ವೆಲ್ ದೆನ್ ಮೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಎರಡನೇದು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ಮುಂದೆ ಇದೇ ಥರದ ಎಜುಕೇಷನ್ಗಳು ವಿಡಿಯೋಗಳು ನಿಮಗೆ ಸಿಗ್ತಾ ಇರ್ತವೆ. ಧನ್ಯವಾದ.